ಕರ್ತನ ಘನವುಳ್ಳ ನಾಮಕ್ಕೆ ಮಹಿಮೆಯಾಗಲಿ ಪ್ರಿಯರೇ. ನಿಮ್ಮೆಲ್ಲರನ್ನೂ ಈ ವಾಕ್ಯ ಧ್ಯಾನದ ಕೂಟಕ್ಕೆ ಕರ್ತನಾದ ಯೇಸು ಕ್ರಿಸ್ತನ ಸಮುದ್ರವಂತ ನಾಮದಲ್ಲಿ ಸ್ವಾಗತಿಸುವಂತನಾಗಿದ್ದೇನೆ. ನಾವು ನಿನ್ನೆ ದಿವಸ 25ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಬಂದ ಹಾಗೆ ಜನಾಂಗಗಳ ಮೇಲೆ ಬರ್ತಕ್ಕಂಥ ಒಂದು ನ್ಯಾಯ ತೀರ್ಪಿನ ಒಂದು ಪ್ರವಾದನೆಗಳನ್ನು ನೋಡ್ತಾ ಇದ್ದೇವೆ. ಜನಾಂಗಗಳು ಎಂಬುದಾಗಿ ಹೇಳುವಾಗ ಅನ್ಯ ಜನಾಂಗಗಳು ಅಂದರೆ ಯೆಹೋವ ದೇವರನ್ನು ಅರಿಯದಂಥ ಅಥವಾ ಆರಾಧಿಸದೇ ಇರತಕ್ಕಂಥ ಜನಾಂಗಗಳು, ಸುತ್ತ ಇರುವಂಥ ಜನಾಂಗಗಳು ಅಂದರೆ ಯೂದಾಯದ ಸುತ್ತ ಅಥವಾ ಯೆರೂಸಲೇಮಿನ ಸುತ್ತ ಇರುವಂಥ ಜನಾಂಗಗಳು, ಮತ್ತು ಇವರು ಶತ್ರು ಜನಾಂಗಗಳು, ಎನಿಮೀಸ್ ಆಫ್ ಇಸ್ರಾಯೇಲ್ ಅಥವಾ ಇಸ್ರಾಯೇಲರಿಗೆ ಶತ್ರುಗಳಾಗಿರುವಂಥವರು. ಇಸ್ರಾಯೇಲರ ಒಂದು ಸಮಸ್ಯೆಗೆ ಸ್ಪಂದಿಸದೆ ಅವರ ಸಮಸ್ಯೆಯಲ್ಲಿ ಹಿಗ್ಗುವಂಥವರು. ನಾವು ನೆನೆ ನೋಡಿದ್ವಲ್ಲ, ಅಮ್ಮೋನ್ಯರು, ಅವರ ಕುರಿತಾಗಿ ನೋಡ್ತಾ ಬಂದ್ವಲ್ಲ, ಅವರು ಹಾಗೆ ಮಾಡ್ತಾಯಿದ್ರು. ಈ ರೀತಿಯಾಗಿ ಇವರು ಎಂದಿಗೂ ಸಹ ಇಸ್ರಾಯೇಲ್ಗೆ ಮಿತ್ರರಲ್ಲ, ಇವರು ಶತ್ರುಗಳೇ. ಓಕೆ, ಅದರಲ್ಲಿ ಮೊದಲನೇದಾಗಿ ನಾವು ಅಮ್ಮೋನ್ಯರ ಕುರಿತಾಗಿ ನಾವು ಕಲಿತಾ ಬಂದು, ಅಮ್ಮೋನ್ಯರು ಲೋಟನ ಸಂತಾನದವರು. ಓಕೆ, ಲೋಟನ ಕಿರಿಮಗಳ ಮಗನೇ ಅಮ್ಮೋನ್ಯರ ಮೂಲ ಪುರುಷ ಎಂಬುದಾಗಿ ನಾವು ನೋಡ್ತಾ ಬಂದೆವು. ಓಕೆ, ಅವರು ಯೋರ್ದಾನ್ ಅಥವಾ ಸತ್ತ ಸಮುದ್ರ, ಮೃತ್ಯು ಸಮುದ್ರ, ಡೆಡ್ ಸಿ ಏನಿದೆಯೋ ಅದರ ಪೂರ್ವಕ್ಕೆ ಅವರ ಪ್ರಾಂತ್ಯ ಇತ್ತು ಎಂಬುದಾಗಿ ನಿನ್ನೆ ದಿವಸ ಮ್ಯಾಪಲ್ಲಿ ನಾವು ನೋಡ್ತಾ ಬಂದೆವು ಪ್ರಿಯರೇ. ಅವರ ಕುರಿತಾಗಿ ಕೆಲ ವಿಷಯಗಳನ್ನು ನಾವು ತಿಳಿತಾ ಬಂದು, ಯಾಕೆ ಇವ್ರ ಮೇಲೆ ನ್ಯಾಯ ತೀರ್ಪು ಬರ್ತದೆ ಎಂಬುದಾಗಿ ನಾವು ಕೇಳಿಸ್ಕೊಳ್ತಾ ಬಂದೆವು. ಅವರು ಇಸ್ರಾಯೇಲರ ನಾಶನದಲ್ಲಿ, ಅವರ ದೇಶ ಆಳು ಬಿದ್ದರಲ್ಲಿ, ಪವಿತ್ರಾಲಯ ಹೊಲಸಾದರಲ್ಲಿ ಅಥವಾ ಯಹೂದ್ಯ ವಂಶ ಸೆರೆಗೆ ಒಯ್ಯಲ್ಪಟ್ಟದರಲ್ಲಿ ಅವರು ಹಿಗ್ಗುತ್ತಾ ಇದ್ದರು ಎಂಬುದಾಗಿ ನೋಡುವಂತರಾಗಿದ್ದೇವೆ. ನಾವು ಇಂದಿವಸ ನಾವು ಇವರ ಕುರಿತಾಗಿ ನೋಡುವಾಗ ಇವರು ಇಸ್ರಾಯೇಲ್ಗೆ ಒಳ್ಳೆಯದಾಗಿ ಏನು ಬಯಸಲಿಲ್ಲ. ಉದ್ದಕ್ಕೂ ಸಹ ಅವರು ಸುಮ್ಮನೆ ಜಗಳಕ್ಕೆ ಅಥವಾ ಯುದ್ಧಕ್ಕೆ ಬಂದಂಥ ವ್ಯಕ್ತಿಗಳಾಗಿದ್ರು ಎಂಬುದನ್ನು ನಾವು ನೋಡ್ತಾ ಬಂದೆವು. ಅದರಿಂದ ಹೆಜ್ಕೇಲ್ ಮುಖಾಂತರವಾಗಿ ಅವರ ದೇಶಕ್ಕೆ ಅಥವಾ ಅವರಿಗೆ ಬರ್ತಕ್ಕಂಥ ನ್ಯಾಯ ತೀರ್ಪಿನಲ್ಲಿ ಪ್ರವಾದಿಸಿರುವುದನ್ನು ನೋಡುವಂತರಾಗಿದ್ದೇವೆ. ಅಲ್ಲಿ ನಿನ್ನೆ ದಿವಸ 5ನೇ ವಚನದಲ್ಲಿ 25ನೇ ವಚನದಲ್ಲಿ ಒಂದು ವಚನದಲ್ಲಿ ಅಲ್ಲಿ 2 ಪದಗಳ ಒಂದು ಮೀನಿಂಗ್ ನಾವು ಹೇಳಲಿಲ್ಲ ನಾನು ನಿಮಗೆ. 2 ಪದಗಳಿದೆ. ಲಾಯ, ಓಕೆ, ಒಂಟೆಗಳಿಗೆ ಲಾಯವನ್ನಾಗಿ, ರಬ್ಬಾ ಪಟ್ಟಣವನ್ನು ಒಂಟೆಗಳಿಗೆ ಲಾಯವನ್ನಾಗಿ ಅಂದರೆ ಅದರ ಒಂದು ಕ್ಯಾಮಲ್ಸ್ ಏನಿದೆಯೋ ಅದರ ಫೀಲ್ಡ್ ಆಗಿ, ಅದಕ್ಕೆ ಫೀಡಿಂಗ್ ಮಾಡ್ತಕ್ಕಂಥ ಒಂದು ಸ್ಥಳವಾಗಿ ಮಾರ್ಪಡಿಸುವಂಥದ್ದು. ಓಕೆ, ಅಂದರೆ ಯಾವುದನ್ನು? ರಬ್ಬಾ ಪಟ್ಟಣವನ್ನು. ಓಕೆ, ನಂತರ ಅಮೋನ್ ಸೀಮೆಯನ್ನು ಹಿಂಡುಗಳಿಗೆ ರೊಪ್ಪವನ್ನಾಗಿ ಎಂಬುದಾಗಿ ನೋಡುತ್ತೇವೆ. ಅಂದರೆ ಅಲ್ಲಿ ಫೋಲ್ಡ್ ಫಾರ್ ಫ್ಲಾಕ್ ಅಂತ, ಅಂದರೆ ಫ್ಲಾಕ್ ಪ್ರಾಣಿಗಳನ್ನು ಮೇಯಿಸಲಿಕ್ಕೆ ಇರುವಂಥ ಸ್ಥಳ, ಅಥವಾ ಇನ್ನೊಂದು ಹೇಳ್ಬೇಕಾದ್ರೆ ಒಂದು ಕುರಿಗಳು ರೆಸ್ಟ್ ಮಾಡಲಿಕ್ಕೆ ಇರ್ತಕ್ಕಂಥ ಸ್ಥಳವಾಗಿ ಪರಿಣಮಿಸುವಂಥದ್ದು ಯಾವುದು? ಅಮ್ಮೋನ್. ಪ್ರಾಣಿಗಳು ರೆಸ್ಟ್ ಮಾಡಲಿಕ್ಕೆ, ಒಂಟೆಗಳ ಲಯವಾಗಿರಲಿಕ್ಕೆ, ಲಾಯ ಎಂಬುದಾಗಿ ನೋಡ್ತೇವಲ್ಲ, ಒಂಟೆಗಳ ಲಾಯ, ಒಂಟೆಗಳು ಇರಲಿಕ್ಕೆ ಮಾಡ್ಕೊಳ್ತಾರೆ. ಅದರ ಅರ್ಥ ಇದನ್ನು ವಶ ಮಾಡಿಕೊಂಡು ಜನರು ವಾಸಕ್ಕಲ್ಲ, ಒಂಟೆಗಳಿಗೂ ಪ್ರಾಣಿಗಳು ವಾಸ ಮಾಡಲಿಕ್ಕೆ ರಬ್ಬಾ ಪಟ್ಟಣ ಮತ್ತು ಅಮ್ಮೋನ್ ಪ್ರಾಂತ್ಯವನ್ನು ವಶಪಡಿಸ್ಕೊಳ್ತಾರೆ ಎಂಬುದಾಗಿ ಹೇಳಲ್ಪಟ್ಟಿರುವುದನ್ನು ನೋಡುತ್ತೇವೆ. ಓಕೆ, ನಾವೀಗ ನೆಕ್ಸ್ಟ್ ನಾವು 2ನೇ ಜನಾಂಗ ಅಥವಾ 2ನೇ ಶತ್ರು ಜನಾಂಗ, ಅದರ ಮೇಲೆ ಬರ್ತಕ್ಕಂಥ ನ್ಯಾಯ ತೀರ್ಪಿನ ಕುರಿತಾಗಿ ನಾವು ಕಲೀಲಿಕ್ಕೆ ಹೋಗೋಣ. ಅದು ಮೋವಾಬ್ ಎಂಬುದಾಗಿ ನಾವು ನೋಡುತ್ತೇವೆ. 8ನೇ ವಚನದಿಂದ 11ನೇ ವಚನಕ್ಕೆ ಓದಿಕೊಳ್ಳೋಣ. ಕರ್ತನಾದ ಯೆಹೋವನಿಂತೆನ್ನುತ್ತಾನೆ, ಆಹಾ, ಯೆಹೂದ ವಂಶವು ಎಲ್ಲ ಜನಾಂಗಗಳ ಹಾಗೆಯೇ ಇದೆ, ವಿಶೇಷವೇನು ಎಂದು ಮೋವಾಬು ಸೇಯಿರು ಅಂದುಕೊಂಡದ್ದರಿಂದ, ಇಗೋ, ದೇಶಭೂಷಣಗಳಾದ ಮೋವಾಬಿನ ಗಡಿಯ ಪಟ್ಟಣಗಳು, ಅಂದರೆ ಬೆತ್ ಏಷಿಮೋತ್, ಬಾಳ್ ಮೇಯೋನ್, ಕಿರ್ಯಥಾಯಿಮ್ ಎಂಬ ಪಟ್ಟಣಗಳು ಇರುವ ಕಡೆಯಲ್ಲಿ ನಾನು ಮೋವಾಬಿನ ಮೇರೆಯನ್ನು ಒಡೆದು ಬಿಟ್ಟು ಆ ಸೀಮೆಯನ್ನಲ್ಲದೆ ಆಮೋನನನ್ನು ಮೂಡಣದವರಿಗೆ ಬಾಧ್ಯವಾಗಿ ಕೊಟ್ಟು ಅಮ್ಮೋನ್ಯರು ಜನಾಂಗಗಳೊಳಗೆ ನಿರ್ನಾಮವಾಗಬೇಕೆಂಬ ನನ್ನ ಸಂಕಲ್ಪವನ್ನು ನೆರವೇರಿಸುವೆನು. ಮೋವಾಬ್ಯರಿಗೂ ದಂಡನೆಗಳನ್ನು ವಿಧಿಸಿ ತೀರಿಸುವೆನು. ಆಗ ನಾನೇ ಯೆಹೋವನೆಂದು ಅವರಿಗೆ ಗೊತ್ತಾಗುವುದು. ದೇವರಿಗೆ ಮಹಿಮೆ ಉಂಟಾಗಲಿ ಪ್ರಿಯರೇ.
ಓದಂಥ ವಾಕ್ಯವನ್ನು ಕರ್ತನ ಆಶ್ರಯಿಸಲಿ. ಇಲ್ಲಿ ಮೋವಾಬಿಗೆ ದೇವರ ಒಂದು ನ್ಯಾಯ ತೀರ್ಪಿನ ಪ್ರವಾದನೆ ಹೇಜ್ಕೇಲನ ಮುಖಾಂತರ ಉಂಟಾಗುವುದನ್ನು ನಾವು ನೋಡುವಂತರಾಗಿದ್ದೇವೆ. ಈ ಮೋವಾಬ್ ಎಂಬುದಾಗಿ ಹೇಳುವ ಸಮಯದಲ್ಲಿ ನಮ್ಮೆಲ್ಲರಿಗೂ ಸಹ ನಿನ್ನೆ ಓದಿದ್ವಿ ಅದನ್ನು. ಮೋವಾಬ್ ಲೋಟನ ಹಿರಿ ಮಗಳ ಮಗನು. ಓಕೆ, ತಂದೆಯಿಂದ ಹುಟ್ಟಿದವನು ಎಂಬುದರ ಅರ್ಥ ಮೋವಾಬ್ ಎಂಬುದಾಗಿ ನಾವು ಆ ವಚನದಲ್ಲಿ ನೋಡುವಾಗ ಅಲ್ಲಿ ಬರೆಯಲ್ಪಟ್ಟಿದೆ ನೋಡಿ. 19ನೇ ಅಧ್ಯಾಯ ಆದಿಕಾಂಡ 19ನೇ ಅಧ್ಯಾಯದಲ್ಲಿ ನಾವು ನಿನ್ನೆ ಓದಿದ್ವಲ್ಲ, ಅಲ್ಲಿ ಬರೆಯಲ್ಪಟ್ಟಿದೆ 37ನೇ ವಚನದಲ್ಲಿ, ಹಿರಿಯವಳು ಗಂಡು ಮಗುವನ್ನು ಹೆತ್ತು ಅದಕ್ಕೆ ಮೋವಾಬ್ ಎಂದು ಹೆಸರಿಟ್ಟಳು ಎಂಬುದಾಗಿ. ಇಂದಿನವರೆಗೂ ಇರುವ ಮೋವಾಬರಿಗೆ ಅವನೇ ಮೂಲ ಪುರುಷನು ಎಂಬುದಾಗಿ ನೋಡುತ್ತೇವೆ. ಅಂದರೆ ಕೆಳಗಡೆ ನೋಡಿ ಫುಟ್ ನೋಟಲ್ಲಿದೆ, ಮೋವಾಬ್ ಅಂದರೆ ತಂದೆಯಿಂದ ಉಂಟಾದವನು ಎಂಬುದಾಗಿ ನಾವು ಅದನ್ನು ನೋಡುವಂತರಾಗಿದ್ದೇವೆ. ಓಕೆ, ಮೋವಾಬರ ಮೂಲ ಪುರುಷ ಮೋವಾಬ್, ಅದು ಲೋಟನ ಹಿರಿ ಮಗಳ ಮಗನು. ಓಕೆ, ಹೀಗೆ ಮೋವಾಬರಾದಂಥದ್ದು. ಈ ಮೋವಾಬರು ಸಹ ಅವರು ನೆನ್ನೆ ದಿನ ಮ್ಯಾಪಲ್ಲಿ ನೋಡಿರಬೇಕು. ಅದರಲ್ಲಿ ಅವರು ಅಮೋನ್ಯರ ಪ್ರಾಂತ್ಯದ ದಕ್ಷಿಣಕ್ಕಿರುವಂಥವ್ರು. ಓಕೆ, ದಕ್ಷಿಣಕ್ಕಿರುವಂಥವ್ರು. ಈ ಸಪ್ತ ಸಮುದ್ರದ ಪೂರ್ವಕ್ಕೆ ಅವರು ಸೇರೋದು. ಅಂದರೆ ಅಮೋನ್ಯರ ಕೆಳಗಡೆ ಇರ್ತಕ್ಕಂಥವ್ರು ಮೋವಾಬರು ಎಂಬುದಾಗಿ ನಾವು ನೋಡುವಂಥರಾಗಿದೆ, ಮೋವಾಬರು. ಓಕೆ, ಒಂದು ವೇಳೆ ಸಹೋದರದನ್ನ ಸ್ಕ್ರೀನಲ್ಲಿ ಹಾಕಿದ್ರೆ ಒಳ್ಳೆಯದನ್ನು ನೆನೆಸ್ತೇನೆ, ಮತ್ತೊಂದು ಸಾರಿ ನೋಡಲಿಕ್ಕೆ ಅನುಕೂಲ ಆಗ್ತದೆ. ಓಕೆ, ಅಲ್ಲಿ ಬ್ಲೂ ರೈಟ್ ಮಾರ್ಕ್ ಇದೆ ನೋಡಿ. ಬ್ಲೂ ರೈಟ್ ಮಾರ್ಕಲ್ಲಿ ಅದನ್ನು ಮೋವಾಬೈಟ್ಸ್ ಎಂಬುದಾಗಿ ನಾವು ಕರಿತೇವೆ, ಮೋವಾಬರು. ಅಲ್ಲಿ ಡೆಡ್ ಸಿಗೆ ಪೂರ್ವಕ್ಕಿದೆ. ಡೆಡ್ ಸಿ ಅಂದರೆ ಸಪ್ತ ಸಮುದ್ರ ಅಂತ ಹೇಳಿ ಸಾಲ್ಟ್ ಸಿ ಅಂತ ಬರೆಯಲ್ಪಟ್ಟಿದೆ. ಆ ಸಮುದ್ರದ ಪೂರ್ವಕ್ಕಿರ್ತಕ್ಕಂಥ ಒಂದು ಪ್ರಾಂತ್ಯ ಮೋವಾಬೈಟ್ಸ್. ಅಮೋನಿನ ಕೆಳಗಡೆ ಅಮೋನೈಟ್ಸ್ ಎಲ್ಲಿದ್ದಾರೆ? ಮೇಲಿದ್ದಾರೆ ನೋಡಿ, ಮೇಲೆ ಅಮೋನೈಟ್ಸ್. ರೆಡ್ ರೈಟ್ ಮಾರ್ಕ್ ಹಾಕಿದೆಯಲ್ಲ, ಅದು ಅಮೋನೈಟ್ಸು. ಓಕೆ, ಅವರು ಲೋಟನ ಕಿರಿಮಗಳ ಮಗನಿಂದ ಉತ್ಪತ್ತಿ ಆದಂಥವರು ಅಮೋನೈಟ್ಸು, ಅಮೋನರು. ನಂತರ ಲೋಟನ ಹಿರಿ ಮಗಳಲ್ಲಿ ಉಂಟಾದಂಥ ಮಕ್ಕಳ ಸಂತಾನವೇ ಮೋವಾಬೈಟ್ಸ್. ಓಕೆ, ಅಥವಾ ಮೋವಾಬರು ಎಂಬುದಾಗಿ ನೋಡುತ್ತೇವೆ. ಈ ಪ್ರಾಂತ್ಯ ಅವರಿಗೆ ಕೊಡಲ್ಪಟ್ಟಿದಂಥದ್ದು. ನಾವು ಧರ್ಮೋಪದೇಶ ಕಾಂಡದಲ್ಲಿ 2ನೇ ಅಧ್ಯಾಯ 16ನೇ ವಚನ ಓದುವಾಗ ಆರ್ ಎಂಬತಕ್ಕಂಥ ಪಟ್ಟಣ ಎಂಬುದಾಗಿ ಅವರಿಗೆ ಕೊಡಲ್ಪಟ್ಟಿದೆ. ಆರ್ ಎಂಬತಕ್ಕಂಥದ್ದು ಆರ್ ಪ್ರಾಂತ್ಯ ಎಂಬುದಾಗಿ. ಆ ವಚನವನ್ನು ಸಹ ನಾವು ಓದಿಕೊಳ್ಳೋಣ. ಅಲ್ಲಿ 2ನೇ ಅಧ್ಯಾಯ 16ನೇ ವಚನ. ಆ ಸೈನಿಕರೆಲ್ಲರೂ ಸತ್ತು ಹೋದ ನಂತರ ಯೆಹೋವನು ನನಗೆ, ನೀವು ಈಗ ಮೋವಾಬರ ಪ್ರಾಂತ್ಯವಾಗಿರುವ ಆರ್ ಎಂಬ ಪ್ರದೇಶವನ್ನು ದಾಟುವವರಾಗಿದ್ದೀರಿ. ಓಕೆ, ಆರ್ ಎಂಬ ಪ್ರದೇಶವನ್ನು ದಾಟುವುದು ಮೋವಾಬರ ಪ್ರಾಂತ್ಯ. ಆರ್ ಎಂಬತಕ್ಕಂಥ ಪ್ರದೇಶ ಎಂಬುದಾಗಿ ಇಲ್ಲಿ ಧರ್ಮೋಪದೇಶ ಕಾಂಡದಲ್ಲಿ ಬರೆಯಲ್ಪಟ್ಟಿರುವುದನ್ನು ನಾವು ನೋಡುವಂತರಾಗಿದ್ದೇವೆ. ಅಂದರೆ ಅಲ್ಲಿಂದ ದಾಟಿ ನೀವು ಮುಂದೆ ಅಮೋನ್ಯರ ಪ್ರಾಂತ್ಯಕ್ಕೂ ಸಹ ಹೋಗ್ತೀರಾ. ಅಂದರೆ ಅಲ್ಲಿ ನಿಮಗೆ ಯಾವ ಒಂದು ಸ್ವಾಸ್ಥ್ಯ ಸಿಕ್ಕೋದಿಲ್ಲ ಎಂಬುದಾಗಿ ನಿನ್ನೆ ಹೋದ್ವಲ್ಲ, ಅವ್ರಿಗೆ ಯಾವ್ದು ನಿಮಗೆ ಇಲ್ಲಿ ಯಾವುದೂ ಸಿಕ್ಕೋದಿಲ್ಲ ನಿಮಗೆ, ನೀವು ಅಲ್ಲಿ ಯುದ್ಧಕ್ಕೆ ನಿಲ್ಲಬಾರ್ದು ಎಂಬುದಾಗಿ ಇಸ್ರಾಯೇಲ್ಗೆ ಹೇಳೋದರ ಕುರಿತಾಗಿ ನೋಡುವಂತರಾಗಿದ್ದೇವೆ. ಓಕೆ, ಅಲ್ಲಿ ನಾವು ನೋಡಿದ್ವಿ ಆ ಒಂದು ಮೋವಾಬರ ಒಂದು ಪ್ರಾಂತ್ಯ ಯಾವುದು ಎಂಬುದಾಗಿ ನಾವು ನೋಡ್ತಾ ಬಂದೆವು. ನಮಗೆ ಮ್ಯಾಪಲ್ಲಿ ಅದು ಗೊತ್ತಾಗ್ತದೆ ಪ್ರೇರ. ಈಗ ಅವರು ಆ ಪ್ರಾಂತ್ಯದಲ್ಲಿ ಈಗ ವಾಸ ಮಾಡ್ತಾ ಇದ್ದಾರೆ. ಅವರ ಕುರಿತಾಗಿ ಸ್ವಲ್ಪ ನಾನು ಚರಿತ್ರೆಯನ್ನು ಹೇಳಲಿಕ್ಕೆ ಹೋಗ್ತೇನೆ. ಕೆಲವು ವಿಷಯಗಳನ್ನು ನಿಮಗೆ ಹೇಳಬೇಕಾಗಿದೆ. ಅವರು ಆರ್ ಪಟ್ಟಣದಲ್ಲಿ ಪ್ರದೇಶದಲ್ಲಿ ಅವರು ವಾಸ ಮಾಡ್ತಾಯಿದ್ರು. ನಂತರ ಈ ಇಸ್ರಾಯೇಲರು ಪ್ರಯಾಣ ಮಾಡಿ ಈ ಮೋವಾಬ್ ಬೈಲಿಗೆ ಬಂದು ಮೋವಾಬ್ ಬೈಲ್ನಲ್ಲಿ ಇಳ್ಕೊಂಡಾಗ ಈ ಮೋವಾಬರ ಅರಸನಾಥ ಬಾಲಾಕನಿಗೆ ಹೆದರಿಕೆ ಉಂಟಾಗ್ತದೆ. ಈ ದೊಡ್ಡ ಜನ ಬಂದು ನಮ್ಮನ್ನು ತಿಂದ್ಬಿಡುವಂತ ಇದ್ದಾರೆ, ಮಿಡತೆಗಳಂತೆ ಬಂದಿದ್ದಾರೆ ಅಂತೇಳಿ ಹೇಗಾದರೂ ಮಾಡಿ ಇವ್ರನ್ನ ಸೋಲಿಸಬೇಕು. ಅದರಿಂದ ಇವ್ರು ಸೋಲಿಸ್ಲಿಕ್ಕೆ ಇವ್ರ ಮೇಲೆ ಶಾಪ ಹಾಕಬೇಕು. ಶಾಪ ಹಾಕಿದ ಮೇಲೆ ನಾವು ಸೋಲಿಸ್ಲಿಕ್ಕೆ ಆಗ್ತದೆ ಅಂತೇಳಿ ಬಾಲಾಕನು ಬಿಳಾಮನ್ ಗೊತ್ತಲ್ಲ, ಬಿಳಾಮನನ್ನು ಕರೆಸಿ ಅವ್ರಿಗೆ ಶಪಿಸಲಿಕ್ಕೆ ಕೇಳಿಕೊಳ್ಳೋದನ್ನು ನಾವು ನೋಡುತ್ತೇವೆ. ಆದರೆ ಬಿಳಾಮನು ದುಡ್ಡಿಗೋಸ್ಕರ ಶಪಿಸಲಿಕ್ಕೆ ಬಂದಂಥವನು, ಆದರೆ ದೇವರು ಶಪಿಸಲಿಕ್ಕೆ ಬಿಡಲಿಲ್ಲ, ಬದಲಾಗಿ ಆಶೀರ್ವಾದ ಮಾಡಿಸ್ತಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಒಂದು ವೇಳೆ ನೀವು ಈ ಅರಣ್ಯಕಾಂಡ
22ರಿಂದ 24 ತನಕ ಓದುವಾಗ ಅಲ್ಲಿ ಬರೆಯಲ್ಪಟ್ಟಿದೆ. ಮೊಬೈಲ್ನಲ್ಲಿ ನಡೆದಂಥ ಘಟನೆಗಳ ಕುರಿತಾಗಿ ನೋಡುತ್ತೇವೆ. ಹೀಗೆ ಮುಂದೆ ಶಪಿಸ್ಲಿಕ್ಕೆ ಆಗಲಿಲ್ಲ, ದೇವರು ಬಿಡಲಿಲ್ಲ ಶಪಿಸ್ಲಿಕ್ಕೆ. ಆಗ ಬಾಲಾಕನಿಂದ ಯಾವುದೇ ರೀತಿಯಾದಂಥ ಹಣ ಅಥವಾ ಬಹುಮಾನ ದಾನ ಬಿಳಾಮನಿಗೆ ಸಿಕ್ಕಲಿಲ್ಲ. ಸಿಕ್ತಿರುವ ಸಮಯದಲ್ಲಿ ಈ ಬಿಳಾಮನು ಒಂದು ದುರ್ಬೋಧನೆ ಹೇಳ್ಕೊಡ್ತಾನೆ. ಅದರಿಂದ ಇಸ್ರಾಯೇಲರು ಏನಾಗ್ತಾರೆ, ಕೆಟ್ಟು ಹೋಗ್ತಾರೆ. ಓಕೆ, ಅಲ್ಲಿ ಏನಾಗ್ತದೆ ಅಂದರೆ ಮೋವಾಬ್ ಸ್ತ್ರೀಯರು ಅವರ ಮುಂದೆ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಬರುತ್ತಾರೆ. ಇಸ್ರಾಯೇಲರಿಗೆ ಇಸ್ರಾಯೇಲ್ ಅಟ್ರಾಕ್ಷನ್ ಮಾಡುತ್ತಾರೆ. ಇಸ್ರಾಯೇಲ್ ಪುರುಷರು ಏನು ಮಾಡ್ತಾರೆ, ಅವರಲ್ಲಿ ಮೋಹಗೊಂಡು ಅವರು ತಮ್ಮ ಒಂದು ದೇವರನ್ನು ಬಿಟ್ಟು ಅವ್ರೇನು ಮಾಡ್ತಾರೆ, ತಮ್ಮ ಮೋಹಿಸಿದಂಥ ಸ್ತ್ರೀಯರ ದೇವರಾದಂಥ ಬಾಳ್, ಪೆಗೋರದ ಬಾಳ್ ಭಕ್ತರಾಗುವಂಥ ರೀತಿಯಲ್ಲಿ ಆಗ್ತಾರೆ. ಅಂದರೆ ಅಂತ ಅವರು ಯಜ್ಞ ಮಾಡಿದ ಆ ಯಜ್ಞವನ್ನು ತಿನ್ನಲಿಕ್ಕೆ ಹೋಗುತ್ತಾರೆ. ಹೀಗೇನಾಗ್ತದೆ, 23,000 ಜನರು ನಾಶ ಆಗ್ತಾರೆ. ನಮ್ಮೆಲ್ಲರಿಗೂ ಸಹ ಅದು ಗೊತ್ತಿದೆ. ಯಾರಿಂದ ನಾಶವಾದದ್ದು? ಇಸ್ರಾಯೇಲ್ ಜನರಲ್ಲಿ 23,000 ಜನ ನಾಶ ಆದದ್ದು ಈ ಮೋವಾಬೈಟ್ ಸ್ತ್ರೀಯರಿಂದ. ಆಯ್ತಲ್ವೇ? ಮೋವಾಬೈಟ್ ಸ್ತ್ರೀಯರಿಂದ ಅಥವಾ ಈ ಮೋವಾಬರ ಸ್ತ್ರೀಯರಿಂದ 23,000 ಒಂದೇ ದಿನ ಟೋಟಲ್ 24,000 ಜನ ಸತ್ತದ್ದು ಅರಣ್ಯಕಾಂಡದಲ್ಲಿ ಬರೆಯಲ್ಪಟ್ಟಿದೆ. ಟೋಟಲಿ 24,000 ಜನ ಮಡಿದರು. ಯಾವ ವಿಷಯದಲ್ಲಿ? ಈ ಮೋವಾಬೈಟ್ ಸ್ತ್ರೀಯರ ದೆಸೆಯಿಂದ. ಓಕೆ, ಅಷ್ಟು ಮಾತ್ರವಲ್ಲ, ಈ ಮೋವಾಬೈಟ್ ಸ್ತ್ರೀಯರು ಸೊಲೊಮೋನನನ್ನು ಸೈನ್ ಮಾಡಿದರು. ನಮ್ಮೆಲ್ಲರಿಗೂ ಸಹ ಗೊತ್ತಿದೆ. ಅವರಿಂದಲೂ ವಿವಾಹ ಆದ್ನು ಅಂತ ನೋಡ್ತೇವೆ. ಯಾರು? ಸೊಲೊಮೋನನು. ಅವರ ದೇವತೆ ಕೇಮೋಷ್, ದೇವರಿಗೋಸ್ಕರ ಅವನು ಅವ್ರಿಗೆ ಯಜ್ಞವೇದನೆ ಕಟ್ಟಿಸ್ತನು ಎಂಬುದಾಗೆಲ್ಲ ಬರೆಯಲ್ಪಟ್ಟಿದೆ. ಅಂದರೆ ಆ ಜ್ಞಾನಿಯಾದಂಥ ಆ ಎಲ್ಲ ತಿಳಿದಂಥ ದೊಡ್ಡ ಅರಸನಾದಂಥ ಸೊಲೊಮೋನನನ್ನು ಸೈನ್ ಮಾಡಿದವರು ವಶ ಮಾಡಿಕೊಂಡ್ರು. ಅನ್ಯ ದೇವತೆಗಳಿಗೆ ಕೈ ಮುಗಿಸಿದ್ರು, ಪೂಜೆ ಮಾಡಲಿಕ್ಕೆ ಕರ್ಕೊಂಡರು ಕೇಮೋಷ್ಗೆ. ಓಕೆ, ಹೀಗೆ ಇಲ್ಲಿ 24,000 ಜನ ಸಾಯಲಿಕ್ಕೆ ಮೋವಾಬ್ ಸ್ತ್ರೀಯರೇ ಕಾರಣರಾದಂಥವ್ರು. ಓಕೆ, ಅದಾದಮೇಲೆ ನಾವು ನ್ಯಾಯಸ್ಥಾಪಕರ ಕಾಲಕ್ಕೆ ಬರುವಾಗ, ನ್ಯಾಯಸ್ಥಾಪಕರ ಕಾಲದಲ್ಲಿ ಇವರೆಲ್ಲ ಕಾನಾನ್ ದೇಶಕ್ಕೆ ಬಂದು ಆಯಿತು. ಸುಮಾರು 100 ವರ್ಷಗಳ ಮೇಲಾಯಿತು ಇವರು ಬಂದು ಕಾನಾನ್ ದೇಶ ಸೇರಿ ಇಸ್ರಾಯೇಲರು ವಶ ಮಾಡಿಕೊಂಡು ಆಯಿತು. ಆಗಲೂ ಸಹ ಇವ್ರನ್ನ ವಶ ಮಾಡಿಕೊಳ್ಳುವುದನ್ನು ನೋಡ್ತೇವೆ. ನ್ಯಾಯಸ್ಥಾಪಕರ ಕಾಲದಲ್ಲಿ 3ನೇ ಅಧ್ಯಾಯಕ್ಕೆ ಬರೋಣ. ಅಲ್ಲಿ 3ನೇ ಅಧ್ಯಾಯ, ನ್ಯಾಯಸ್ಥಾಪಕರ ಪುಸ್ತಕ 3ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ಓದುವಾಗ ಅಲ್ಲಿ ನೋಡಿ, ಇಸ್ರಾಯೇಲರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದರು. ಆತನು ಅವರ ದ್ರೋಹದ ನಿಮಿತ್ತ ಮೋವಾಬ್ ಅರಸನಾದ ಎಗ್ಲೋನನನ್ನು ಅವರಿಗೆ ವಿರೋಧವಾಗಿ ಬಲಪಡಿಸಿದನು. ಇವನು ಅಮೋನಿಯರನ್ನು ಅಮಲೇಕರನ್ನು ಕೂಡಿಸಿಕೊಂಡು ಹೊರಟು ಬಂದು ಇಸ್ರಾಯೇಲರನ್ನು ಸೋಲಿಸಿ ಖರ್ಜೂರ ನಗರವನ್ನು ಹಿಡಿದನು. ಇಸ್ರಾಯೇಲರು ಅವನಿಗೆ 18 ವರ್ಷ ದಾಸರಾಗಿದ್ದರು ಎಂಬುದಾಗಿ ನೋಡ್ತೇವೆ. ಈಗ ಇಸ್ರಾಯೇಲರು 18 ವರ್ಷ ಮೋವಾಬಿನ ಅರಸನಾದ ಎಗ್ಲೋನನ ಅಧೀನದಲ್ಲಿದ್ದರು ಎಂಬುದಾಗಿ ನೋಡುತ್ತೇವೆ. ಇದಕ್ಕೆ ಕಾರಣ ಏನು? ಇಸ್ರಾಯೇಲರ ದೇವದ್ರೋಹ. ಯೆಹೋವನ ದೃಷ್ಟಿಯಲ್ಲಿ ಅವರು ದೇವದ್ರೋಹಿಗಳಾದ್ದರಿಂದ ದೇವರು ಅವರನ್ನು ಎಗ್ಲೋನನಿಗೆ ಒಪ್ಪಿಸಿಬಿಟ್ಟನು. ಅವನು ಮೋವಾಬರ ಅರಸನೆಂಬುದಾಗಿ ನಾವು ನೋಡುತ್ತೇವೆ. ಅವನು 18 ವರ್ಷ ಇವ್ರ ಮೇಲೆ ದೊರೆತನ ಮಾಡಿದನು. ಅದರ ಅರ್ಥ ಅಮೋನಿಯರು 18 ವರ್ಷ ಇಸ್ರಾಯೇಲರ ಮೇಲೆ ದೊರೆತನ ಮಾಡಿದರು ಎಂಬುದಾಗಿ ನೋಡುತ್ತೇವೆ. ಮೋವಾಬ್ಯರು, ಅವ್ರ ಜೊತೆಗೆ ಅಮೋನಿಯರು ಸೇರಿಕೊಂಡಿರು, ಅಮಲೇಕರು ಸೇರಿಕೊಂಡರು ಎಂಬುದಾಗಿ ನಾವು ನೋಡುತ್ತೇವೆ. ಆದರೆ ಇಲ್ಲಿ ಎಗ್ಲೋನನು 18 ವರ್ಷ ಈ ಇಸ್ರಾಯೇಲರನ್ನ ಪೀಡಿಸಿದನೆಂಬುದಾಗಿ ವಾಕ್ಯ ಭಾಗದಲ್ಲಿ ನೋಡುವಂಥ ನಂತರ ಅಲ್ಲಿ ನ್ಯಾಯಸ್ಥಾಪಕನಂತ ಯಹೂದ್ಯನನ್ನು ದೇವರು ಎಬ್ಬಿಸಿದನು. ಇಸ್ರಾಯೇಲರು ಪಶ್ಚಾತ್ತಾಪಟ್ಟರು, ದೇವರ ಕಡೆ ತಿರುಗಿಕೊಂಡ್ರು. ನಂತರ ದೇವರು ಅವರನ್ನು ರಕ್ಷಿಸೋದಕ್ಕೋಸ್ಕರ ಬೆನ್ಯಾಮೀನ್ ಕುಲದ ಗೇರನ ಮಗನಾದ ಯಹೂದನನ್ನ ಎಬ್ಬಿಸಿದನೆಂಬುದಾಗಿ ನೋಡುತ್ತೇವೆ. ಅವನು ಹೆಡ್ಚನಾಗಿದ್ದನು ಎಂಬುದಾಗೆಲ್ಲ ನೋಡುತ್ತೇವೆ. ಅವನ ಕುರಿತಾಗಿ ಅವನಿಂದ ಇವರಿಗೆ ರಕ್ಷಣೆ ಉಂಟಾಯಿತು. ಅವನು ಈ ಮೋವಾಬ್ಯರಿಂದ ಬಿಡುಗಡೆ ಕೊಟ್ಟನು. ಬಿಡುಗಡೆ ಕೊಟ್ಟ ಮೇಲೆ 80 ವರ್ಷ ದೇಶದಲ್ಲಿ ಸಮಾಧಾನವಿತ್ತು. ಈ ಯಹೂದನ ಕಾಲದಲ್ಲಿ 80 ವರ್ಷ ದೇಶದಲ್ಲಿ ಸಮಾಧಾನವಿತ್ತು. ಬೇರೆ ಯಾವ ಶತ್ರುಗಳು ಇವ್ರನ್ನ
ಅಟ್ಯಾಕ್ ಮಾಡಿಲ್ಲ, ವಶ ಮಾಡ್ಕೊಳ್ಳಿಲ್ಲ ಎಂಬುದಾಗಿ ನೋಡುವಂಥರಾಗಿದೆ. 80 ವರ್ಷಗಳ ತನಕ ಅಂದರೆ ಯಹೂದ್ಯನ ಕಾಲದಲ್ಲಿ 80 ವರ್ಷ ಸಮಾಧಾನವಿತ್ತು ಎಂಬುದಾಗಿ ನೋಡುತ್ತೇವೆ. ಅದಕ್ಕಿಂತ ಮುಂಚೆ 18 ವರ್ಷ ಯಾರು ವಶ ಮಾಡಿಕೊಂಡಿರು? ಮೋವಾಬ್ಯರ ಅರಸನಂತ ಹೆಗ್ಲೋನನು ಇವರಿಗೆ ದೊರೆತನ ಮಾಡ್ತೇನೆ ಎಂಬುದಾಗಿ ನಾವು ನೋಡುತ್ತೇವೆ. ನಂತರ ಮತ್ತೊಂದು ಒಬ್ಬ ಸ್ತ್ರೀ, ಮೋವಾಬಿನಿಂದ ಬಂದಂಥ ಒಬ್ಬ ಸ್ತ್ರೀ, ಅವರಿಗೂ ಸಹ ಗೊತ್ತಿದೆ. ಆಕೆಯು ನಮ್ಮ ದಾವೀದನ ರಾಜನ ಅಜ್ಜಿ ಆದಳು, ಗೊತ್ತಲ್ಲ, ಆಕೆ ರೂಥಳು. ಈಗ ಎಲಿಮಲೇಕನು ತನ್ನ ಹೆಂಡತಿಯನ್ನು ಮಕ್ಕಳನ್ನು ಕರೆದುಕೊಂಡು ಮೋಬಿಗೆ ಹೊರಟಂದ, ಬೆತ್ಲೆಹೇಮ್ನಲ್ಲಿದ್ದಂಥ ವ್ಯಕ್ತಿ. ನಾವು ರೂಥಳ ಪುಸ್ತಕ ಓದುವಾಗ 1ನೇ ಅಧ್ಯಾಯ 1ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಎಲಿಮಲೇಕ, ನಹೋಮಿ ಅವರು ತಮ್ಮ 2 ಮಕ್ಕಳು ಮಹಲೋನ್, ಕಿಲ್ಯೋನ್, ಈ 2 ಮಕ್ಕಳನ್ನು ಕರೆದುಕೊಂಡು ಅವರು ಮೋಬಿನಲ್ಲಿ ಕೆಲವು ಕಾಲ ಇರೋಣ ಎಂಬುದಾಗಿ ಹೋದರು. ಬೆತ್ಲೆಹೇಮ್ನಲ್ಲಿ ಬರ ಇದೆ, ಊಟಕ್ಕೆ ತೊಂದರೆ ಆಗ್ತದೆ ಅಂತೇಳಿ ಮೋವಾಬಿಗೆ ಹೋದರು. ಓಕೆ, ಮೋಬಿಗೆ ಹೋದಾಗ ಅಲ್ಲಿ ಏನಾಯಿತು? ಅಲ್ಲಿ ಮೊದಲನೇದಾಗಿ ಎಲಿಮಲೇಕ ಸತ್ತು ಹೋದನು, ಗಂಡ ತೀರ್ಕೊಂಡು. ನಂತರ ಆ ಸ್ತ್ರೀ ಏನು ಮಾಡಿದಳು? 2 ಮೋವಾಬ್ ಸ್ತ್ರೀಯರನ್ನು ಆ ಮಕ್ಕಳಿಗೆ ಮಹಲೋನ್, ಕಿಲ್ಯೋನ್ಗೆ ಮದುವೆ ಮಾಡಿದಳು. ನಂತರ ಕೆಲ 10 ವರ್ಷಗಳಾದಮೇಲೆ ಆ 2 ಸಹ ಏನಾದರೂ ಗಂಡು ಮಕ್ಕಳು ಸತ್ತು ಹೋದರು. ಈಗಿರುವಂಥವ್ರು ಎಷ್ಟು ಜನರು? 3 ವಿಧವೆಯರ ಮನೇಲಿರುವಂಥದ್ದು. ಅತ್ತೆ, 2 ಸೊಸೆಯರು, 3 ಜನ ವಿಧವೆಯರೇ. ಓಕೆ, ಈಗ ಬೆತ್ಲೆಹೇಮಿಗೆ ದೇವರು ಆಶೀರ್ವಾದ ಮಾಡಿ ಮಳೆ ಸುರಿಸಿದ್ದಾನೆ ಎಂಬುದಾಗಿ ಆ ನಹೋಮಿಗೆ ಗೊತ್ತಾದಾಗ ಬೆತ್ಲೆಹೇಮಿಗೆ ಬರಲಿಕ್ಕೆ ಆಕೆ ತೀರ್ಮಾನ ಮಾಡುತ್ತಾಳೆ. ಆಗ ರೂಥಳನ್ನು, ಹೋರ್ಪಳನ್ನು ತಮ್ಮ ತವರು ಮನೆಗೆ ಹೋಗಲಿಕ್ಕೆ ಹೇಳುತ್ತಾಳೆ. ಆದರೆ ಅವರು ನಾವು ಬರ್ತೀನಿ ಜೊತೆಗೆ ಅಂತ ಹೇಳ್ತಾರೆ. ಆವಾಗ ಅವಳು, ನೀವು ಬಂದರೆ ನಾನು ನಿಮಗೆ ಮದುವೆ ಮಾಡ್ಕೊಳ್ಳಿಕ್ಕೆ ಆಗ್ತದ, ನೀವು ನಿಮ್ಮ ತವರು ಮನೆಗೆ ಹೋಗಿ ಅಂತೆಲ್ಲ ಬುದ್ಧಿವಾದ ಹೇಳುವಾಗ ಹೋರ್ಪಳು ಅತ್ತೆಗೆ ಮುತ್ತಿಟ್ಟು ಹೊಟ್ಟೋಗ್ತಾಳೆ. ಆದರೆ ಮೋವಾಬ್ಯಳಾದಂಥ ರೂಥಳು ಏನು ಮಾಡ್ತಾಳೆ? ಅತ್ತೆಯನ್ನು ಬಿಡದೆ ಅಂಟ್ಕೊಳ್ತಾಳೆ. ಆಕೆ ಹೇಳುತ್ತಾಳೆ, ನಿನ್ನ ದೇವರೇ ನನ್ನ ದೇವರು, ನಿನ್ನ ಜನರೇ ನನ್ನ ಜನರು, ನೀನು ವಾಸಿಸುವಲ್ಲೇ ನಾನು ವಾಸಿಸ್ತೇನೆ ಅಲ್ವೇ, ನೀನು ಸಾಯುವಲ್ಲೇ ನಾನು ಸಾಯ್ತೇನೆ. ಎಲ್ಲಿ ತನಕ ತೀರ್ಮಾನ ತೆಗೆದುಕೊಂಡಿದ್ದಾಳೆ? ಸಾಯೋ ತನಕನೂ ಸಹ ನಿನ್ನನ್ನು ಹಿಂಬಾಲಿಸ್ತೇನೆ, ನಿನ್ನ ದೇವರೇ ನನ್ನ ದೇವರು, ನಿನ್ನ ಜನರೇ ನನ್ನ ಜನರು, ನನ್ನನ್ನು ಕಳಿಸ್ಬೇಡ ಎಂಬುದಾಗ ಗೊತ್ತಾಗ್ತದೆ, ಅತ್ತೆಗೆ ಗೊತ್ತಾಗ್ತದೆ ಇವಳು ದೃಢ ಮಾಡ್ಕೊಂಡಿದ್ದಾಳೆ ಅಂತೇಳಿ. ಆವಾಗ ನಾವು ಕರ್ಕೊಂಡು ಬರುವುದನ್ನು ನೋಡುತ್ತೇವೆ. ಓಕೆ, ಅವಳು ತೀರ್ಮಾನ ಏನಾಗಿತ್ತು? ಇಸ್ರಾಯೇಲರ ದೇವರೇ ನನ್ನ ದೇವರು, ನನ್ನ ಅತ್ತೆ ಯಾವ ದೇವರನ್ನು ಸೇವಿಸ್ತಾಳ ಅದೇ ಜೀವಿಸುವ ದೇವರು ಎಂಬತಕ್ಕಂಥ ಒಂದು ನಂಬಿಕೆಯಿಂದ ಬಂದಂಥವಳು ಈ ಮೋವಾಬ್ ಸ್ತ್ರೀ. ಓಕೆ, ಈ ಮೋವಾಬ್ ಸ್ತ್ರೀ ಬಂದು ನಮ್ಮೆಲ್ಲರಿಗೂ ಸಹ ಗೊತ್ತಿದೆ, ಮುಂದಿನ ವಿಷಯಗಳು ಚರಿತ್ರೆ ಗೊತ್ತಿದೆ. ಆಕೆ ಬೋವಾಜನಿಗೆ ವಿವಾಹ ಆಗ್ತಾಳೆ ಎಂಬುದಾಗಿ ಗೊತ್ತುಂಟು. ಬೋವಾಜನ ಎಂಬತಕ್ಕಂಥ ಧನವಂತನು, ಐಶ್ವರ್ಯವಂತನು. ಓಕೆ, ಅವನಿಂದ ಒಬ್ಬಾದ್ಯನು ಹುಟ್ಟುತ್ತಾನೆ ಎಂಬುದಾಗಿ ನೋಡ್ತೇವೆ ಅಲ್ವಾ. ರೂಥಳಿಗೆ ಒಬ್ಬಾದ್ಯನು ಜನಿಸ್ತಾನೆ, ಒಬ್ಬಾದ್ಯನಿಗೆ ಇಷಾಯನು ಹುಟ್ಟುತ್ತಾನೆ, ಇಷಾಯನಿಗೆ ದಾವೀದನು ಜನಿಸ್ತಾನೆ, ಗೊತ್ತುಂಟಲ್ಲ. ಆ ದಾವೀದನೇ ಇಸ್ರಾಯೇಲ್ 2ನೇ ಅರಸನಾಗಿ ಬರ್ತಾನೆ. ಓಕೆ, ಈಕೆಯ ಹೆಸರು ದಾವೀದನ ವಂಶದಲ್ಲಿ ಸೇರಿಸಲ್ಪಟ್ಟಿರುವುದನ್ನು ನೋಡುವಂತರಾಗಿದ್ದೇವೆ. ಎಂಥ ಒಂದು ಚಂದವಾದಂಥ ಒಂದು ಭಾಗ್ಯ. ಯಾರಿಗೆ ಈ ಭಾಗ್ಯ ಸಿಕ್ಕಿತು? ಅನ್ಯರಾದಂಥ ಮೋವಾಬ್ ಸ್ತ್ರೀಗೆ ಈ ಭಾಗ್ಯ ಸಿಕ್ಕಿತು. ಯಾವ ಆಧಾರದ ಮೇಲೆ ಸಿಕ್ಕಿತು? ಇಸ್ರಾಯೇಲರಿಗೂ ಸಿಕ್ಕದಂತೆ ಈ ಭಾಗ್ಯ ಆಕೆಗೆ ಸಿಕ್ಲಿಕ್ಕೆ ಕಾರಣ ಏನು? ಆಕೆಯ ತೀರ್ಮಾನ. ಆಕೆಯು ತೀರ್ಮಾನ ಮಾಡಿದಳು, ನಿನ್ನ ದೇವರೇ ನನ್ನ ದೇವರು, ನಿನ್ನ ಜನರೇ ನನ್ನ ಜನರು ಎಂಬುದಾಗಿ ಹೃದಯದಲ್ಲಿ ಆಕೆ ತೀರ್ಮಾನ ಮಾಡಿ ಬಂದಳು. ಪ್ರಿಯ ದೇವಜನರೇ, ನಾನು ನೀವುಗಳು ಸಹ ಈ ಜೀವಿಸುವ ಸತ್ಯ ದೇವರನ್ನು, ಈತ ನನ್ನ ದೇವರು, ಈತನೇ ನನ್ನ ದೇವರು ಎಂಬುದಾಗಿ ಯಾವಾಗ ನಾವು ನಿರ್ಧಾರ ಮಾಡಿ ಒಪ್ಪಿಕೊಂಡೆವೋ ಆವಾಗಲೇ ನಾವು ಆಶ್ರಯಿಸಲ್ಪಟ್ಟಂಥವರಾಗಿದ್ದೇವೆ. ಆವಾಗಲೇ ಕರ್ತನ ಮಕ್ಕಳಾಗಿದ್ದೇವೆ, ಕರ್ತನ ಕೈಗಳಲ್ಲಿ ಉಪಯೋಗಿಸಲ್ಪಡುವಂಥ ಸಾಧನಗಳಾಗಿದ್ದೇವೆ. ಪ್ರಿಯರೇ, ಇಲ್ಲಿ ಯಾರೇ ಬರಲಿ, ಕರ್ತನಾದಂಥ ಯೇಸು ಕ್ರಿಸ್ತನ ನಂಬಿ ಯಾರೇ ಬಂದರೂ ಸಹ ಕರ್ತನು ಅವ್ರನ್ನ ಸ್ವೀಕಾರ ಮಾಡಿಕೊಳ್ಳುವಂಥವನು ಆಗಿದ್ದಾನೆ. ಅದರಿಂದ ಇಲ್ಲಿ ರೂಥಳು ಆಕೆ ಈ ದೇವರನ್ನು ಸ್ವೀಕರಿಸಿಕೊಂಡಳು. ಈ ದೇವರಿಗಾಗಿಯೇ ನಾನು ಸತ್ರು ಇಲ್ಲೇ ಸಾಯ್ತೇನೆ, ಈ ದೇಶದಲ್ಲೇ ಸಾಯ್ತೇನೆ, ಈ ದೇವ್ರನ್ನ ನಂಬಿಕೊಂಡು ಸಾಯ್ತೇನೆ ಎಂಬುದಾಗಿ ಹೇಳಿ ಆಕೆ ತೀರ್ಮಾನ ಮಾಡಿಕೊಂಡು, ನೀನು ಸಾಯುವಲ್ಲೇ ನಾನು ಸಾಯಬೇಕು, ನಿನಗೆಲ್ಲಿ ಸಮಾಧಿ ಮಾಡ್ತಾರೋ ಅಲ್ಲೇ ನಾನು ಸಮಾಧಿನ ಆಗಬೇಕು ಅಂತ ತೀರ್ಮಾನ ಮಾಡಿದಳು ಆಕೆ.
ಯಾರಿಂದ ಪ್ರಿಯರೇ, ಮೋವಾಬ್ ಸ್ತ್ರೀ ಒಬ್ಬ ಆಶೀರ್ವದಿಸಲ್ಪಟ್ಟಂಥ ಸ್ತ್ರೀಯಾಗಿ ಇಸ್ರಾಯೇಲರಲ್ಲಿ ಪರಿಣಮಿಸಿದಳು. ಓಕೆ, ಯಾರಂಗೆ? ರಹಾಬಳ ಹಾಗೆ. ಓಕೆ, ಆ ಯೆರಿಕೋ ಪಟ್ಟಣದ ರಹಾಬಳ ಹಾಗೆ ಆಶೀರ್ವದಿಸಲ್ಪಟ್ಟಂಥ ಒಬ್ಬ ಸ್ತ್ರೀಯಾಗಿ ಸೇರಿದಳು ಎಂಬುದಾಗಿ ನೋಡುವಂತರಾಗಿದ್ದೇವೆ. ನಂತರ ಅದಾದಮೇಲೆ ಮುಂದೆ ದಾವೀದನ ಕಾಲದಲ್ಲಿ ಸೌಲನು ಅರಸನಾದಾಗ ದಾವೀದನನ್ನು ಹಂಟಿಂಗ್ ಮಾಡ್ತಾನೆ ಅಥವಾ ಬೇಟೆ ಆಡ್ತಾ ಇದ್ದಾನೆ ಸೌಲನು, ಇವನ್ನ ಮುಗಿಸ್ಬೇಕಂತೇಳಿ. ಆಗ ದಾವೀದನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಆತನು ಪಲಾಯನ ಮಾಡ್ತಾನೆ ಇದ್ದಾನೆ. ಆ ಸಮಯದಲ್ಲಿ ಅವನ ತಂದೆ ತಾಯಿಗಳ ಜೊತೆ ಇರ್ತಾರೆ. ಆವಾಗ ಅವನು ಒಂದು ಆಲೋಚನೆ ಮಾಡುತ್ತಾನೆ, ನನ್ನ ತಂದೆ ತಾಯಿಗಳು ಕರ್ಕೊಂಡು ಹೋಗೋ ಸರಿಯದ್ದಲ್ಲ ಅಂತೇಳ್ಬಿಟ್ಟು ಆಗ ಮೋವಾಬರ ಅರಸನ ಬಳಿಯಲ್ಲಿ ತನ್ನ ತಂದೆ ತಾಯಿಗಳನ್ನು ಬಿಟ್ಟು ಹೋಗ್ತಾನೆ ಎಂಬುದಾಗಿ ನಾವು ನೋಡುವಂತರಾಗಿದೆ. 1 ಸಮುವೇಲ 22:3 ಮತ್ತು 4ನೇ ವಚನ ಓದುವಾಗ ಅಲ್ಲಿ ಬರೆಯಲ್ಪಟ್ಟಿದೆ. 1 ಸಮುವೇಲ 22:3 ಮತ್ತು 4ನೇ ವಚನ ಓದಿಕೊಳ್ಳೋಣ. ಅಲ್ಲಿ ನೋಡಿ, ದಾವೀದನು ದುರ್ಗದಲ್ಲಿದ್ದ ಕಾಲವೆಲ್ಲ ಅವನ ತಂದೆ ತಾಯಿಗಳು ಈ ಅರಸನ ಬಳಿಯಲ್ಲಿ 3ನೇ ವಚನದಿಂದ. ನಂತರ ದಾವೀದನು ತನ್ನ ತಂದೆ ತಾಯಿಗಳನ್ನು ಮೋವಾಬ್ ದೇಶದ ಮಿಚ್ಪೆ ಎಂಬಲ್ಲಿಗೆ ಕರಕೊಂಡು ಹೋಗಿ ಅಲ್ಲಿನ ಅರಸನನ್ನು, ದೇವರು ನನಗೆ ಮಾರ್ಗ ತೋರಿಸುವವರೆಗೂ ನನ್ನ ತಂದೆ ತಾಯಿಗಳು ನಿನ್ನ ಬಳಿಯಲ್ಲಿರುವುದಕ್ಕೆ ಅಪ್ಪಣೆಯಾಗಬೇಕೆಂದು ಬೇಡಿಕೊಂಡು ಅವರನ್ನು ಅವನ ಬಳಿಯಲ್ಲಿ ಬಿಟ್ಟನು. ದಾವೀದನು ದುರ್ಗದಲ್ಲಿದ್ದ ಕಾಲವೆಲ್ಲ ಅವನ ತಂದೆ ತಾಯಿಗಳು ಆ ಅರಸನ ಬಳಿಯಲ್ಲಿ ವಾಸವಾಗಿದ್ದರು ಎಂಬುದಾಗಿ ನೋಡುತ್ತೇವೆ. ಅಂದರೆ ದಾವೀದನ ಒಂದು ತಂದೆ ತಾಯಿಗಳು ಆ ಮೋವಾಬ್ ಅರಸನ ಬಳಿಯಲ್ಲಿ ಇದ್ದರು ಎಂಬುದಾಗಿ ನಾವು ನೋಡುತ್ತೇವೆ. ಓಕೆ, ನಂತರ ನಾವು ಮುಂದೆ ಇನ್ನು ಅವರ ಚರಿತ್ರೆ ನೋಡುವಾಗ ಮತ್ತೆ ಅಹಾಬನ ಕಾಲದಲ್ಲಿ ಇವರು ಅಹಾಬನಿಗೆ ಪ್ರತಿ ವರ್ಷ ಕಪ್ಪ ಕೊಡುವವರಾಗಿ ಪರಿಣಮಿಸ್ತೇವೆ. ಅಂದರೆ ಮೋವಾಬರನ್ನು ಸೋಲಿಸಿ ಇವರು ಕಪ್ಪ ಕೊಡುವಂತೆ ಮಾಡಿಕೊಂಡಿದ್ದನು ಅಹಾಬನ ತಂದೆನೇ ಮಾಡಿಕೊಂಡಿದ್ದು. ನಾವು 2 ವರ್ಷಗಳ ಪುಸ್ತಕ 3ನೇದೇ 4ನೇ ವಚನ ಓದಿಕೊಳ್ಳೋಣ. 2 ವರ್ಷಗಳ ಪುಸ್ತಕ. ಇಸ್ರಾಯೇಲ್ ಅರಸ ಇವನು. ಇಸ್ರಾಯೇಲ್ ಅರಸ ಡಿವೈಡೆಡ್ ಕಿಂಗ್ಡಮ್ ಆದಮೇಲೆ 2 ವರ್ಷಗಳ ಪುಸ್ತಕ 3ನೇದೇ 4ನೇ ವಚನ. ಅಲ್ಲಿ ನೋಡಿ, ಅನೇಕ ಕುರಿ ಹಿಂಡುಗಳುಳ್ಳವನಾಗಿದ್ದ ಮೋವಾಬರ ಅರಸನಾದ ಮೇಷನೆಂಬುವನು ಇಸ್ರಾಯೇಲ್ ಅರಸನಿಗೆ 1,00,000 ಕುರಿಗಳ ಮತ್ತು 1,00,000 ಟಗರುಗಳ ಉಣ್ಣೆಯನ್ನು ಕಪ್ಪವಾಗಿ ಕೊಡುತ್ತಿದ್ದನು ಎಂಬುದಾಗಿ ನೋಡ್ತೇವೆ. ಓಕೆ, ಅಂದರೆ ಈ ಒಂದು ಅಹಾಬನ ಕಾಲದಲ್ಲಿ 1,00,000 ಕುರಿಗಳು 1,00,000 ಟಗರುಗಳ ಉಣ್ಣೆ ಕಪ್ಪವಾಗಿ ಕೊಡುತ್ತಾ ಇದ್ದನು ಎಂಬುದಾಗಿ ನೋಡುತ್ತೇವೆ. ಅಂದರೆ ಕಾಣಿಕೆ ರೀತಿಯಲ್ಲಿ ಕೊಡುವಂಥದ್ದು. ಅಂದರೆ ಇವನು ಅಧೀನದಲ್ಲಿದ್ದರು, ಅದರಿಂದ ಕಪ್ಪ ಕೊಡಬೇಕಾಗಿತ್ತು. ಇಸ್ರಾಯೇಲ್ ಅರಸನು ಅಂದರೆ ಯಹೂದ್ಯರ ಅರಸ ಬೇರೆ, ಇಸ್ರಾಯೇಲ್ ಅರಸರ ಬೇರೆ. ಆ ಟೈಮಲ್ಲಿ ಅಹಾಬನು ಇವನ್ನ ವಶ ಮಾಡಿಕೊಂಡಿದ್ದಾನೆ ಎಂಬುದಾಗಿ ನೋಡುತ್ತೇವೆ. ಹೀಗೆ ಅಹಾಬನು ಸತ್ತು ಹೋದ್ಮೇಲೆ ಇವನು ಕೊಡೋದು ನಿಲ್ಲಿಸಿಬಿಡ್ತಾನೆ. ಓಕೆ, ನಾವು ಮುಂದೆ ನೋಡುವ ಸಮಯದಲ್ಲಿ. ಆದರೆ ಅಹಾಬನು 5ನೇ ವಚನ, ಮರಣ ಹೊಂದಿದ ನಂತರ ಇವನು ಇಸ್ರಾಯೇಲರ ಅರಸನಿಗೆ ವಿರೋಧವಾಗಿ ತಿರುಗಿ ಬಿದ್ದನು ಎಂಬುದಾಗಿ ನಾವು ನೋಡುತ್ತೇವೆ. ಅದರ ಅರ್ಥ ತಿರುಗಿ ಬಿದ್ದನು, ಅದರ ಅರ್ಥ ಕಪ್ಪ ಕೊಡುವುದನ್ನು ನಿಲ್ಲಿಸ್ಬಿಟ್ನಂತ. ಈಗ ಅದಕ್ಕೆ ಏನು ಮಾಡ್ತಾನೆ, ಅಹಾಬನ ಮಗನು ಅವನ ಮೇಲೆ ಯುದ್ಧಕ್ಕೆ ಹೋಗ್ತಾನೆ. ಈ ರೀತಿ ಮಾಡಿ ದ್ರೋಹ ಮಾಡಿದಾನೆ ಅಂತೇಳಿ ಅವನ ಮೇಲೆ ಯುದ್ಧಕ್ಕೆ ಹೋಗುವುದನ್ನು ನೋಡುತ್ತೇವೆ. ಆ ಸಮಯದಲ್ಲಿ 3 ಅರಸರು ಹೋಗ್ತಾರೆ. ಇಸ್ರಾಯೇಲ್ ಅರಸ ಅಹಾಬನ ಮಗನು ಹೋಗ್ತಾನೆ. ನಂತರ ಅವನೊಂದಿಗೆ ಯಹೂದದ ಅರಸನ್ನು ಸೇರಿಸ್ಕೋತಾನೆ. ನಂತರ ಏದೋಮ್ ಅರಸರನ್ನು ಸೇರಿಸ್ಕೋತಾನೆ. 3 ಅರಸರು ಸೇರಿಸ್ಕೊಂಡು ಯುದ್ಧಕ್ಕೆ ಹೋಗ್ತಾರೆ ಎಂಬುದಾಗಿ ನಾವು ನೋಡುತ್ತೇವೆ. ಈ ಅಧ್ಯಾಯದಲ್ಲಿ 3ನೇದಲ್ಲಿ ಅದೆಲ್ಲ ಬರೆಯಲ್ಪಟ್ಟಿದೆ. ಯಹೂದರ ಅರಸ ಯೆಹೋಷಾಫಾಟನು ಹೋಗ್ತಾನೆ, ಮತ್ತೆ ಏದೋಮ್ಯರ ಅರಸನು ಹೋಗುತ್ತಾನೆ. ಹೀಗೆ 3 ಅರಸರುಗಳು ಈ ಮೋವಾಬರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಹೋಗ್ತಾರೆ. 3ನೇದಲ್ಲಿ ಅದೆಲ್ಲ ಬರೆಯಲ್ಪಟ್ಟಿದೆ. ಹೋದಾಗ ಅಲ್ಲಿ ನೀರು ಸಿಕ್ಕದೆ ಇವರು ಪರದಾಡಬೇಕಾಗಿ ಬರ್ತದೆ. ಆಗ ಯೆಹೋಷಾಫಾಟನು ಇಲ್ಲಿ ಪ್ರವಾದಿ ಇದ್ದರೆ ವಿಚಾರಿಸೋಣ ಎಂಬುದಾಗಿ ಹೇಳುತ್ತಾನೆ. ಹಾಗೆ ಎಲೀಷನು ಆ ಸಮಯದಲ್ಲಿ ಪ್ರವಾದಿಯಾಗಿ ವಿಚಾರಿಸಲ್ಪಟ್ಟಾಗ ಅಲ್ಲಿ ಯೆಹೋಷಾಫಾಟನು ಆ ಗುಂಪಿನಲ್ಲಿ ಒಬ್ಬ ಭಕ್ತನು ಒಳ್ಳೆಯವನಾಗಿರ್ತಾನೆ. ಓಕೆ, ಅದರಿಂದ ಎಲೀಷನು ಅವ್ರಿಗೆ ಒಂದು ದೈವೋಕ್ತಿಯನ್ನು ಹೇಳಿಕೊಡುತ್ತಾನೆ. ಇಲ್ದಿದ್ರೆ ಹೇಳ್ತಾ ಇಲ್ಲ ಅವನು. ಓಕೆ, ಯಾಕೆಂದರೆ ಇಸ್ರಾಯೇಲ್ ಅರಸ ಕೆಟ್ಟವನಾತನು ಯೋರಾಮನು ಎಂಬುದಾಗಿ ನೋಡ್ತೇವೆ. ಯೋರಾಮನು ಇಸ್ರಾಯೇಲ್ ಅರಸನು.
ಓಕೆ. ನಂತರ ಏದೋಮ್ಯರ ಅರಸನು ಸಹ ದೇವರು ನಂಬಿರುವಂಥವನಲ್ಲ, ಆದರೆ ಯೆಹೋಷಾಫಾಟನು ಭಕ್ತಿ ಉಳ್ಳಂಥ ವ್ಯಕ್ತಿ ಆಗಿದ್ದಾನೆ. ಅದರಿಂದ ಎಲೀಷನು ಹೇಳುತ್ತಾನೆ, ಯೆಹೋಷಾಫಾಟನು ಜೊತೆಗಿರದೇ ಇದ್ರೆ ನಾನು ನಿನಗೆ ಯಾವ ದೈವೋತ್ತರವನ್ನು ಹೇಳ್ತೀನಿಲ್ಲ ಅಂತ ಹೇಳ್ತಾನೆ. ಓಕೆ. ಆವಾಗ ಅವನು ಒಂದು ವೀಣೆ ಬಾರಿಸುವಂಥವ್ರನ್ನ ಕರೆಸಿ ಸನ್ನಿಧಿಯಾಗಿ ಕರೆಸಿ ಆವಾಗ ದೇವರ ಆತ್ಮನ ಒಂದು ಸಹಾಯದಿಂದ ಅವನು ದೈವೋಕ್ತಿಯನ್ನು ಹೇಳುತ್ತಾನೆ. ಅವರಿಗೆ ನೀರು ಸಿಗ್ತದೆ, ನೀರು ಸಿಗ್ತದೆ. ಅವರು ತಿರುಗಿ ನೀರನ್ನು ಕುಡ್ಕೊಂಡು ಅಥವಾ ನೀರು ಅವ್ರಿಗೆಲ್ಲರಿಗೂ ಸಿಗ್ತದೆ. ನಂತರ ಯುದ್ಧಕ್ಕೆ ಹೋಗ್ತಾರೆ. ಆ ಮೋವಾಬ್ಯರ ಮೇಲೆ ಜಯ ಕಾಣುವುದನ್ನು ನಾವು ಈ 3ನೇ ಯುದ್ಧದಲ್ಲಿ ನೋಡುವಂಥರಾಗಿದ್ದೇವೆ. ಓಕೆ. ಅಹಾಬನಿಗೆ ಕಪ್ಪ ಕೊಡೋದನ್ನು ನಿಲ್ಲಿಸ್ಬಿಟ್ರು. ಅಹಾಬನ ಸತ್ತೋದ ಮೇಲೆ ಕಪ್ಪ ಕೊಡೋದನ್ನು ನಿಲ್ಲಿಸ್ಬಿಟ್ಟದ್ರಿಂದ ಅವ್ರ ಮೇಲೆ ಯುದ್ಧಕ್ಕೆ ಹೋದ್ರಿ ಈ ಇಸ್ರಾಯೇಲರ ಅರಸ ಮತ್ತು ಏದೋಮ್ಯರ ಅರಸ ಮತ್ತು ಯಹೂದ್ಯರ ಅರಸ ಅಂದರೆ ಯೆಹೋಷಾಫಾಟ ಹೋದರು. ಅವರು ಜಯ ಕಂಡರು ಎಂಬುದಾಗಿ ನಾವು ನೋಡುವಂಥರಾಗಿದೆ ವಾಕ್ಯ ಭಾಗದಲ್ಲಿ. ಓಕೆ. ನಂತರ ದಾವೀದನು ಸಹ ಇವ್ರ ಮೇಲೆ ಯುದ್ಧ ಮಾಡೋದನ್ನು ನಾವು ನೋಡ್ತೇವೆ. ನಾವು 2 ಸಮುವೇಲ 8ನೇ ವಚನ ಫಸ್ಟು ತಂದೆ ತಾಯಿಗಳನ್ನ ಇರಿಸಿದ್ನು. ನಂತರ ಸುಮಾರು ವರ್ಷಗಳಾದಮೇಲೆ ಇವ್ರನ್ನೂ ಸಹ ಅವನು ಜಯಿಸುವುದನ್ನು ಅಥವಾ ಯುದ್ಧ ಮಾಡಿ ಜಯಿಸೋದನ್ನು ನೋಡ್ತೇವೆ 2ನೇ ವರ್ಷದಲ್ಲಿ. 2 ಸಮುವೇಲ 8:2 ವಚನ. ಇದಲ್ಲದೆ ಅವನು ಮೋವಾಬ್ಯರನ್ನು ಸೋಲಿಸಿ ಅವರನ್ನು ನೆಲಕ್ಕೆ ಹಾಕಿಸಿ ಹಗ್ಗದಿಂದ ಅಳತೆ ಮಾಡಿಸಿ 2 ಪಾಲು ಜನರನ್ನು ಕೊಲ್ಲಿಸಿ 1 ಪಾಲು ಉಳಿಸಿದನು. ಮೋವಾಬ್ಯರು ದಾವೀದನ ದಾಸರಾಗಿ ಅವನಿಗೆ ಕಪ್ಪ ಕೊಡಬೇಕಾಯಿತೆಂಬುದಾಗಿ ನೋಡುತ್ತೇವೆ. ದಾವೀದನ ಕಾಲದಲ್ಲಿ ಮೋವಾಬ್ಯರು ಕಪ್ಪ ಕೊಡ್ತಾ ಇದ್ರು, ಅವ್ರನ್ನ ಸೋಲಿಸಿದನೆಂಬುದಾಗಿ ನೋಡುವಂತರಾಗಿದ್ದೇವೆ. ಓಕೆ. ಈಗ ಯೆಹೆಜ್ಕೇಲನಲ್ಲಿ ಅವರ ಕುರಿತಾಗಿ ಈ ಮೋವಾಬ್ಯರ ಕುರಿತಾಗಿ ನ್ಯಾಯ ತೀರ್ಪನ್ನು ಆತನು ಪ್ರವಾದಿಸುವುದನ್ನು ನೋಡುವಂತರಾಗಿದ್ದೇವೆ. ಯಾಕಾಗಿ ಎಂಬತಕ್ಕಂಥದ್ದು ಬಹಳ ಪ್ರಾಮುಖ್ಯವಾದ ಒಂದು ವಿಷಯ. ಯಾಕೆ ಇವರಿಗೆ ನ್ಯಾಯ ತೀರ್ಪು ಬರ್ತಾ ಇದೆ ಎಂಬುದನ್ನು ನಾವು ನೋಡುವುದು ಮುಖ್ಯವಾದಂಥ ಒಂದು ವಿಷಯ. ಒಂದು ಯೆಹೆಜ್ಕೇಲನ ಪ್ರವಾದನೆ ಗ್ರಂಥದಲ್ಲೇ ಅಲ್ಲಿ ಇರುವಂಥ ವಿಷಯ ಏನಂತಂದರೆ, ಏನು ಮಾಡಿದ್ರು ಇವರು. ಓಕೆ. ಮುಖ್ಯವಾದಂಥ ಒಂದು ಪಾಪ ಏನಂತಂದರೆ 8ನೇ ವಚನದಲ್ಲಿ ಓದುವಾಗ, ಯಹೂದ ವಂಶವು ಎಲ್ಲ ಜನಾಂಗಗಳ ಹಾಗೆಯೇ ಇದೆ, ವಿಶೇಷವೇನು ಎಂದು ಮೋವಾಬು ಸೇಯಿರು ಅಂದುಕೊಂಡದ್ದರಿಂದ ಅಂತ ಕಾರಣ. ಓಕೆ. ಅಲ್ಲಿ ಹೇಳ್ತಾ ಇದೆ ಅಂದರೆ ಯಹೂದ ವಂಶದ ಈ ವಿಶೇಷತೆ ಏನು ಅಂತ ಗೇಲಿ ಮಾಡುವಂಥ, ಇನ್ಸಲ್ಟ್ ಮಾಡುವಂಥ ಅಥವಾ ಇನ್ನೊಂದು ರೀತಿ ಹೇಳಬೇಕಾದ್ರೆ ರೇಗಿಸುವಂಥ ಕಾರ್ಯಗಳನ್ನು ಈ ಜನರು ಮಾಡ್ತಾಯಿದ್ರು ಮೋವಾಬ್ನವರು. ಇದು ಬಹಳ ಪ್ರಾಮುಖ್ಯವಾದ ಒಂದು ಸಿನ್ ಇವ್ರದ್ದು. ಓಕೆ. ಇವರು ಏನೆಂಬುದಾಗಿ ಇಸ್ರಾಯೇಲರನ್ನ ಇವರು ಗೇಲಿ ಮಾಡುವಂಥದ್ದೇ ಇವರ ಒಂದು ಹವ್ಯಾಸವಾಗಿತ್ತು. ಓಕೆ. ನೋಡಿ, ನಾವು ಕೆಲವು ವಚನಗಳು ಓದ್ತೇವೆ. ಯೆರೆಮೀಯನ ಗ್ರಂಥದಲ್ಲೂ ಸಹ ನಾವು ಓದ್ತೇವೆ. 48ನೇ ಅಧ್ಯಾಯ 27ನೇ ವಚನ ಓದಿಕೊಳ್ಳೋಣ. 48:27. ಅಲ್ಲಿ ಹೇಗೆ ಓದ್ತೆ 27ನೇ ವಚನ. ಇಸ್ರಾಯೇಲು ನಿನಗೆ ಗೇಲಿಯಾಯಿತಷ್ಟೇ. ಗಮನಿಸಿ, ನಿನಗೆ ಗೇಲಿಯಾಯಿತಷ್ಟೇ ಅಂದರೆ ಇಸ್ರಾಯೇಲರನ್ನ ಹೀಯಾಳಿಸುವಂಥದ್ದೇ ಇದರ ಕೆಲಸವಾಗಿತ್ತು. ಒಂದು ವೇಳೆ ನೀವು ಈ ಯೆರೆಮೀಯನ ಗ್ರಂಥ 48ನೇ ಅಧ್ಯಾಯ ಕಂಪ್ಲೀಟ್ ಓದ್ಕೊಳ್ಳಿ. ಅಲ್ಲಿ ಮೋವಾಬ್ಯರ ಕುರಿತಾದಂಥ ವಿಷಯ ದೈವೋಕ್ತಿನಲ್ಲಿರುವಂಥದ್ದು. ಒಂದು ವೇಳೆ ಕೂತ್ಕೊಂಡು ನಿಧಾನಕ್ಕೆ ಓದಿ, ಕೆಲ ವಿಷಯಗಳಲ್ಲಿ ಅರ್ಥವಾಗ್ತದೆ. ಇದರ ಪಾಪವೆಲ್ಲ ಅಲ್ಲಿ ರೆಕಾರ್ಡ್ ಇದೆ ಒಂದು. ಓಕೆ. ನಾನು ಕೆಲವನ್ನ ಹೇಳ್ತೇನೆ. ಇಲ್ಲಿ ನೋಡೋ ಸಮಯದಲ್ಲಿ ಇದು ಗೇಲಿ ಮಾಡುವುದು, ಅದನ್ನೇ ಯೆಹೆಜ್ಕೇಲನಲ್ಲಿ ಹೇಳುವಂಥದ್ದು. ಯಹೂದ ವಂಶವು ಎಲ್ಲ ಜನಾಂಗಗಳ ಹಾಗೆಯೇ ಇದೆ, ವಿಶೇಷವೇನು ಅನ್ನೋ ರೀತಿಯಲ್ಲಿ. ಅಂದರೆ ಒಂದು ರೀತಿಯಲ್ಲಿ ಅದನ್ನು ಹೀಯಾಳಿಸುವಂಥದ್ದು, ಒಂದು ರೀತಿಯಲ್ಲಿ ಗೇಲಿ ಮಾಡುವಂಥದ್ದು, ಈ ರೀತಿಯಾಗಿ. ನಂತರ ನಾವು ಚೆಫನ್ಯನ ಪ್ರವಾದನೆ ಗ್ರಂಥ ಓದುವಾಗ ಅಲ್ಲೂ ಸಹ ಅದು ಅದೇ ತಪ್ಪನ್ನು ಅಲ್ಲಿ ಹೇಳಿರುವುದನ್ನು ನೋಡ್ತೇವೆ. 2ನೇ ಅಧ್ಯಾಯ 8ನೇ ವಚನ. ಚೆಫನ್ಯ 2:8. ಅಲ್ಲಿ ನೋಡಿ, ಮೋವಾಬ್ಯರು ಅಮ್ಮೋನ್ಯರು ಉಬ್ಬಟೆಯಿಂದ ನನ್ನ ಜನರ ಮೇರೆಯನ್ನು
ಮೀರಿ ಅವರ ಮೇಲೆ ಹೊರಿಸಿರುವ ದೂಷಣೆಗಳು ನನ್ನ ಕಿವಿಗೆ ಬಿದ್ದವೆ. ಗಮನಿಸಿ, ಏನ್ ಮಾಡಿದೆ? ಮೋವಾಬ್ಯರು ಮಮ್ಮೋನಿಯರು ಎರಡು ಸೇರಿಸಿ ಹೇಳ್ತಾ ಇದೆ, ಉಬ್ಬಟೆಯಿಂದ ಅಂತ ಹೇಳ ಪ್ರವೋಕಿಂಗ್ ಅಥವಾ ಒಂದು ರೀತಿಯಲ್ಲಿ ಟಾಂಟ್ ಮಾಡುವಂಥದ್ದು, ಅಂದರೆ ಒಂದು ರೀತಿ ಕೆಣಕುವಂಥದ್ದು. ಓಕೆ, ಅದರಿಂದ ಉಬ್ಬಟೆಯಿಂದ ನನ್ನ ಜನರ ಮೇರೆಯನ್ನು ಮೀರಿ ಅವರ ಮೇಲೆ ಹೊರಿಸಿರುವ ದೂಷಣೆಗಳ ನನ್ನ ಕಿವಿಗೆ ಬಿದ್ದವೆ ಎಂಬುದಾಗಿ ಇಲ್ಲಿ ನೋಡುವಂತರಾಗಿದ್ದೇವೆ. ಓಕೆ, ಅಂದರೆ ಇದೇನು ಮಾಡ್ತಾ ಇತ್ತು ಅಂದರೆ ಬರೀ ಇದನ್ನು ಹೀಯಾಳಿಸೋದು, ದೂರ ಹೇಳುವಂಥದ್ದು ಅಲ್ವೇ, ಒಂದು ರೀತಿಯಲ್ಲಿ ಕೆಣಕುವಂಥದ್ದು ಅಷ್ಟೇ. ಈ ರೀತಿ ಪಾಪವನ್ನು ಈ ಮೋವಾಬ್ಯರು ಮಾಡ್ತಾ ಇದ್ರು ಎಂಬುದಾಗಿ ನೋಡುತ್ತೇವೆ. ಅದನ್ನು ನಾವು ಚೆಫನ್ಯದಲ್ಲೂ ನೋಡುತ್ತೇವೆ, ನಂತರ ಯೆರೆಮೀಯದಲ್ಲೂ ನಾವು ನೋಡುವಂತರಾಗಿದ್ದೇವೆ ಪ್ರಿಯರೇ. ಓಕೆ, ಅದರಿಂದ ಅಲ್ಲಿ ಯೆಹೆಜ್ಕೇಲನ ಗ್ರಂಥದಲ್ಲಿ ಹೇಳಿದ ಹಾಗೆ ಯಹೂದ ವಂಶವು ಎಲ್ಲ ಜನಾಂಗಗಳ ಹಾಗೆ ಇದೆ, ವಿಶೇಷವೇನು ಎಂದು ಮೋವಾಬು ಸೈರು ಅಂದುಕೊಂಡಿರುವುದರಿಂದ ಎಂಬುದಾಗಿ ನೋಡುತ್ತೇವೆ. ಕಾರಣ ಏನು ಎಂಬುದಾಗಿ ಇಲ್ಲಿ ದೇವರೇ ಹೇಳುವುದನ್ನು ನೋಡುವಂತರಾಗಿದೆ. ಅಷ್ಟು ಮಾತ್ರವಲ್ಲ, ಇನ್ನೂ ಕೆಲವು ಪಾಪಗಳಿದೆ. ಓಕೆ, ನಾವು ಮತ್ತೊಂದು ವಚನವನ್ನು ಓದಿಕೊಳ್ಳೋಣ. ಮತ್ತೆ ಏನು ಮಾಡ್ತೇವೆ ಅಂದರೆ, ದೇವರನ್ನ ತಿರಸ್ಕರಿಸುವಂಥ ಒಂದು ಪಾಪ ಇದು ಮಾಡ್ತಾ ಇರೋದು. ದೇವರನ್ನ ಅಂದರೆ ಯೆಹೋವ ದೇವರನ್ನ ತಿರಸ್ಕರಿಸುವಂಥ ಒಂದು ಗುಣ ಈ ಮೋವಾಬಿಗಿತ್ತು ಎಂಬುದನ್ನು ನೋಡುತ್ತೇವೆ. ನಾವು ಇದೇ ಯೆರೆಮೀಯನ ಗ್ರಂಥಕ್ಕೆ ಬರೋಣ. 48ನೇ ಅಧ್ಯಾಯದ 26ನೇ ವಚನ ಓದಿಕೊಳ್ಳೋಣ. 26ನೇ ವಚನ ಅಲ್ಲಿ ನೋಡಿ, ಇದು ಯೆಹೋವನ ನುಡಿ, ಮೋವಾಬಿಗೆ ತಲೆಗೇರ ಕುಡಿಸಿರಿ, ಅದು ಯೆಹೋವನನ್ನು ತಿರಸ್ಕರಿಸಿ ಉಬ್ಬಿಕೊಂಡಿತ್ತಲ್ಲ, ದೇವರನ್ನ ತಿರಸ್ಕರಿಸಿ ಉಬ್ಬಿಕೊಂಡಿದ್ದ ಪ್ರೈಡ್ ಅಂತ. ಓಕೆ, ಉಬ್ಬಿಕೊಳ್ಳುವಂತ ಒಂದು ಪಾಪ ಅಂದ್ರೆ ಅರ್ಥ ದೇವರಿಗಿಂತಲೂ ತನ್ನನ್ನ ಹೆಚ್ಚಿಸಿಕೊಂಡಿರುವಂತ ಪಾಪ. ಇದು ದೇವರನ್ನು ತಿರಸ್ಕರಿಸಿ ಉಬ್ಬಿಕೊಂಡ ಅರ್ಥ ಏನು? ಈ ಯೆಹೋವ ದೇವರು ನನ್ನೇನು ಮಾಡ್ಲಿಕ್ಕೆ ಆಗ್ತದೆ ಅಂತ ಅರ್ಥ ಆಯ್ತಾ? ಈ ಯೆಹೋವ ದೇವರು ಏನ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಉಬ್ಬಿಕೊಂಡಿರುವಂಥದ್ದು. ಇವತ್ತು ಅನೇಕರು ಆಡುತ್ತಾರಲ್ಲ, ಏಸು ಏನ್ ಮಾಡ್ಲಿಕ್ಕೆ ಆಗ್ತದೆ, ನಿಮ್ಮ ಏಸು ಏನ್ ಮಾಡ್ಲಿಕ್ಕೆ ಆಗ್ತದೆ ಎಂಬುದಾಗೆಲ್ಲ ಪ್ರಶ್ನೆ ಮಾಡುತ್ತಾರೆ. ನಮ್ಮ ಏಸು ಮಾಡ್ತಾರೆ, ಈಗ ಮಾಡ್ತಾರೆ, ರಕ್ಷಣೆ ಕೊಡುತ್ತಾರೆ ಅಷ್ಟೇ, ಈಗೇನು ಮಾಡ್ಲಿಕ್ಕಿಲ್ಲ. ನಂಬಿ ಬಂದಂತೆ ನಿನಗೆ ರಕ್ಷಣೆ ಕೊಡುತ್ತಾರೆ, ನಂಬದೆ ಹೋದರೆ ಒಂದು ನ್ಯಾಯ ತೀರ್ಪು ಮಾಡಲಿಕ್ಕೆ ಬರುತ್ತಾರೆ. ಎಲ್ಲಿ ನೋಡಿ, ಈ ಯೆಹೋವನು ಏನ್ ಮಾಡ್ಲಿಕ್ಕೆ ಆಗ್ತದೆ ಅಂತಕ್ಕಂಥದ್ದು ಇವನು ತಿರಸ್ಕಾರ ಮಾಡಿ ತಾವು ಉಬ್ಬಿಕೊಂಡಿರುವುದನ್ನ ಅಥವಾ ಹೆಚ್ಚಿಸಿಕೊಂಡಿರುವುದನ್ನ ನಾವು ಈ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ. ಅಂದ್ರೆ ಅರ್ಥ ಅದು ಯೆಹೋವನನ್ನು ತಿರಸ್ಕರಿಸಿ ಉಬ್ಬಿಕೊಂಡಿತ್ತಲ್ಲ ಎಂಬುದಾಗಿ ಯೆರೆಮೀಯನಲ್ಲಿ ಬರೆಯಲ್ಪಟ್ಟಿರುವುದನ್ನ ನಾವು ನೋಡುತ್ತೇವೆ. 42ನೇ ವಚನ ಓದಿಕೊಳ್ಳ. 42ನೇ ವಚನದಲ್ಲೂ ಸಹ ನೋಡಿ, ಮೋವಾಬು ಯೆಹೋವನನ್ನು ತಿರಸ್ಕರಿಸಿ ಉಬ್ಬಿಕೊಂಡದ್ರಿಂದ ಅದು ಹಾಳಾಗಿ ಇನ್ನು ಜನಾಂಗವೆನಿಸಿಕೊಳ್ಳದು. ಏನು? ಉಬ್ಬಿಕೊಂಡದ್ದರಿಂದ. ಯಾರನ್ನು ತಿರಸ್ಕರಿಸಿ? ದೇವರನ್ನು ತಿರಸ್ಕರಿಸಿ ಉಬ್ಬಿಕೊಂಡಿದೆ ಎಂಬುದಾಗಿ ವಾಕ್ಯ ಭಾಗದಲ್ಲಿ ನೋಡುವಂತರಾಗಿದ್ದೇವೆ. ಓಕೆ, ಮೊದಲನೇದು ಏನು ಮಾಡ್ತಾ ಐತೆ? ದೇವ ಜನರನ್ನ ಅಥವಾ ಯಹೂದ ಜನರನ್ನ, ಇಸ್ರಾಯೇಲರನ್ನ ಹೀಯಾಳಿಸ್ತಾ ಇದೆ. ಇದೇನು ವಿಶೇಷ? ಯಹೂದರು ಇವರೇನು ಬಹಳ ಪ್ರಾಮುಖ್ಯ ಅಂತೇಳಿ ಅದರ ಮೇಲೆ ದೂಷಣೆಗಳಿರುವಂಥದ್ದು, ಅದನ್ನು ಹೀಯಾಳಿಸುವಂಥದ್ದು ಅಲ್ವಾ, ಅದನ್ನು ಕೆಣಕುವಂಥ ಕಾರ್ಯಗಳನ್ನೇ ಮೋವಾಬು ಮಾಡ್ತಾ ಇದೆ. ನಮ್ಮೆಲ್ಲರಿಗೂ ಸಹ ಅಬ್ರಾಮನಿಗೆ ದೇವರು ವಾಗ್ದಾನ ಮಾಡಿದನು, ಗೊತ್ತುಂಟಲ್ಲ ನಿಮಗೆ? ನಿನ್ನನ್ನು ಆಶೀರ್ವದಿಸೋರನ್ನು ಆಶೀರ್ವದಿಸ್ತೇನೆ, ನಿನ್ನನ್ನು ಶಪಿಸೋರನ್ನು ಶಪಿಸ್ತೇನೆ. ಯಾರಿಗಿದೆಲ್ಲ ಅನ್ವಯಿಸುವಂಥದ್ದು? ಇಸ್ರಾಯೇಲರಿಗೆ. ಅವನ ಸಂತತಿ ಯಾರು? ಅಬ್ರಾಮನ ಸಂತತಿ ಇಸ್ರಾಯೇಲರು. ಒಂದು ದಿವಸ ನ್ಯಾಯ ತೀರ್ಪಿನ ದಿನದಲ್ಲಿಯೂ ಸಹ ಸಂಕಟ ಕಾಲದಲ್ಲಿ ಆದು ಬರತಕ್ಕಂಥ ಇಸ್ರಾಯೇಲರಿಗೆ ಯಾರು ಸಹಾಯ ಮಾಡುತ್ತಾರೋ ಅವರಿಗೂ ಸಹ ಆಶೀರ್ವಾದ ಇರ್ತದೆ ಎಂಬುದಾಗಿ ನಾವು ವಾಕ್ಯ ಭಾಗದಲ್ಲಿ ನೋಡುತ್ತೇವೆ. ಆಡುಗಳು ಕುರಿಗಳನ್ನು ಬೇರೆ ಬೇರೆ ಮಾಡಿ ನ್ಯಾಯ ತೀರಿಸುವ ಸಮಯದಲ್ಲಿ ಏನರ್ಥ? ನಿನ್ನನ್ನು ಅರಸೋರನ್ನು ನಾನು ಅರಸುತ್ತೇನೆ, ನಿನ್ನನ್ನು ಶಪಿಸೋರನ್ನು ಶಪಿಸ್ತೇನೆ ಎಂಬುದಾಗಿ ದೇವರು ಹೇಳಿರುವಂಥದ್ದು. ಈಗ ಈ ಮೋವಾಬ್ ಏನು ಮಾಡ್ತದೆ? ಇದೇನು ವಿಶೇಷವಾದ ಜನವರದು ಯಹೂದ್ಯರು, ಅದರಲ್ಲೇನು ವಿಶೇಷತೆ ಇದೆ ಅಲ್ವೇ ಅಂತೇಳಿ ದೂಷಣೆಗಳು ಹೀಯಾಳಿಸುವಂಥದ್ದು ಈ ಕೆಲಸಗಳನ್ನ ಮಾಡ್ತಿದ್ದಾರೆ. ಅದು ಒಂದು. ಎರಡನೇದು ನಾವು ಯೆರೆಮೀಯನ ಗ್ರಂಥ ನೋಡಿದ ಹಾಗೆ ಯೆಹೋವನನ್ನ ತಿರಸ್ಕರಿಸಿ ಉಬ್ಬಿಕೊಂಡಿದೆ ಅಂದ್ರೆ ಅರ್ಥ
ಈ ಯೆಹೋವ ನಮ್ಮನ್ನೇನು ಮಾಡ್ಲಿಕ್ಕೆ ಆಗ್ತದೆ ಅಂತಲ್ವೇ ಅಂಥೇಳಿ ಉಬ್ಬಿಕೊಂಡು ದೇವರಿಗಿಂತ ತನ್ನನ್ನು ಸೈತಾನ ಹೆಚ್ಚಿಸ್ಕೊಂಡಲ್ಲ, ನಾನು ದೇವರಾಗಬೇಕು ಅಂತ ಆ ರೀತಿಯಲ್ಲಿ ಹೆಚ್ಚಿಸಿಕೊಂಡು ಹೋಗುವುದನ್ನು ಇಲ್ಲಿ ನೋಡುವಂತರಾಗಿದ್ದೇವೆ. 3ನೇ ಸಿನ್ ನಾವು ನೋಡುವಾಗ ಇದೇ 48ನೇ ಅಧ್ಯಾಯ, ಯೆರೆಮೀಯನ 48ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡೋಣ. ಅದರ 3ನೇ ಪಾಪ 7ನೇ ವಚನದಲ್ಲಿ, ನೀನು ನಿನ್ನ ಕೈ ಕೆಲಸಗಳಲ್ಲಿಯೂ ಧನರಾಶಿಗಳಲ್ಲಿಯೂ ಭರವಸವಿಟ್ಟದ್ದರಿಂದ ನೀನು ಶತ್ರುವಿನ ಕೈವಶವಾಗುವಿ. ಗಮನಿಸಿ ಏನಂತೈತೆ, ಯಾವುದ್ರ ಮೇಲೆ ಭರವಸೆ ಇದಕ್ಕೆ? ನೀನು ನಿನ್ನ ಕೈ ಕೆಲಸಗಳಲ್ಲಿಯೂ ಧನರಾಶಿಗಳಲ್ಲಿಯೂ ಭರವಸವಿಟ್ಟದ್ದರಿಂದ. ಇದರ ಭರವಸೆ ಯಾವುದಂತೆ? ತಾನು ಮಾಡ್ತಕ್ಕಂಥ ಕೈ ಕೆಲಸಗಳು, ತಾನು ರಾಶಿ ಮಾಡಿಕೊಡ್ತಕ್ಕಂಥ ಧನದ ಮೇಲೆ, ಹಣದ ಮೇಲೆಯೂ ಮತ್ತು ತನ್ನ ಕೈ ಕೆಲಸದ ಮೇಲೆಯೂ ಭರವಸೆ ಇಟ್ಟುಕೊಂಡಿದೆ. ನಾನು ಹೀಗೆ ಮಾಡ್ತಾ ಇದ್ದೆ, ನನ್ನ ಯಾರು ಮಾಡ್ಲಿಕ್ಕೆ ಆಗ್ತದೆ, ನನಗೆ ಇಷ್ಟೊಂದು ಹಣ ಇದೆ, ನನ್ನ ಯಾರು ಏನು ಮಾಡ್ಲಿಕ್ಕೆ ಆಗ್ತದೆ ಅಂತಕ್ಕಂಥ ಅಹಂಕಾರ ಇದಕ್ಕಿದೆ. ಅರಿದ, ನೀನು ನಿನ್ನ ಕೈ ಕೆಲಸಗಳಲ್ಲಿಯೂ ಧನರಾಶಿಗಳಲ್ಲಿಯೂ ಭರವಸೆ ಬಿಟ್ಟದ್ರಿಂದ ನೀನು ಶತ್ರುವಿನ ಕೈವಶವಾಗುವಿ. ನಂತರ ಕೇಮೋಸ್ ದೇವತೆಯು ಅದರ ಭಕ್ತರಾದ ಯಾಜಕರು ಪ್ರಧಾನರು ಒಟ್ಟಾಗಿ ಸೆರೆಗೆ ಹೋಗುವರು. ಅಂದರೆ ಇವರು ಕೇಮೋಸ್ ದೇವರನ್ನು ಪೂಜೆ ಮಾಡಿದಂಥ ಪೂಜಾರಿಗಳನ್ನು ರಕ್ಷಿಸಲಿಕ್ಕೆ ಆಗೋದಿಲ್ಲ ಕೇಮೋಸ್ಗೆ ಅಂತ. ಇದು ಒಂದು ಮೊವಾಬ್ರಲ್ಲಿದ್ದಂಥ ಒಂದು ಹಣ್ಣೆ ದೇವತೆ ಕೇಮೋಶ್, ಅದರ ವಿಗ್ರಹ, ಅದನ್ನೂ ಸಹ ಶತ್ರುಗಳು ಬಂದು ಹೊತ್ಕೊಟ್ಟಾಗ್ತಾರೆ ಅಂತ. ಅಂದರೆ ಯಾಜಕರ ಜೊತೆಗೆ ಅಲ್ವೇ ಈ ಕೇಮೋಸ್ ದೇವರನ್ನು ತಗೊಟ್ಟಾಗ್ತಾರೆ. ಕೇಮೋಸ್ ದೇವತೆಯು ಅದರ ಭಕ್ತರಾದ ಯಾಜಕರು ಪ್ರಧಾನರು ಒಟ್ಟಾಗಿ ಸೆರೆಗೆ ಹೋಗುವರು. ಅದರರ್ಥ ಯಾಜಕರು ಹಿಡ್ಕೊಂಡ್ಮೇಲೆ ಆ ಕೇಮೋಸ್ ದೇವತೆಯನ್ನು, ಆ ವಿಗ್ರಹವನ್ನು ತೆಗೆದುಕೊಂಡು ಹೊಟ್ಟಾಗ್ತಾರೆ ಅಂತ. ಅದರರ್ಥ ಏನು? ನೀನು ಪೂಜೆ ಮಾಡದಂಥ ನಿನ್ನ ದೇವರು ಯಾರಿದ್ದರೂ ಕೇಮೋಶ್ ಎಂದಿಗೂ ನೀನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಪ್ರಿಯರಲ್ಲಿ ನೋಡೋ ಸಮಯದಲ್ಲಿ ನಾವು ಮೋವಾಬ್ ಸಿನ್ ಅಥವಾ ಮೋವಾಬರ ಒಂದು ಪಾಪವನ್ನು ನಾವು ನೋಡ್ತಾ ಬರ್ತಾ ಇದ್ದೇವೆ. ಅದರಲ್ಲಿ ಯಹೂದ್ಯ ಜನರನ್ನು ಹೀಯಾಳಿಸುವಂಥ ಚಾಳಿ ಇದಕ್ಕಿತ್ತು ಮೋವಾಬರಿಗೆ. ಅಂದರೆ ಇಲ್ಲಿ ಅರ್ಥ ಏನು? ದೇವರು ಯಾರನ್ನೇ ಆಗಲಿ, ತನ್ನ ಮಕ್ಕಳನ್ನಾಗಲಿ ಬೇರೆ ಯಾರನ್ನಾಗಲಿ ಹೀಯಾಳಿಸುವಂಥದ್ದು, ಕೆಣಕುವಂಥದ್ದನ್ನು, ದೂಷಣೆ ಹೇಳುವುದನ್ನು ದೇವರು ಇಷ್ಟಪಡೋದಿಲ್ಲ ಎಂಬುದನ್ನು ನಾನು ನೀವುಗಳು ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಏನು ತೋರಿಸ್ತಾ ಐತೆ? ದೇವರು ಯಾವುದನ್ನು ಇಷ್ಟಪಡ್ತಾನೆ, ಯಾವುದನ್ನು ಹೇಸುತ್ತಾನೆ, ಯಾವುದನ್ನು ವಿರೋಧಿಸ್ತಾನೆ ಎಂಬುದನ್ನು ನಾವು ಕಲಿಯುವಂಥದ್ದು. ಅರಿದ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಯಾರನ್ನು ಇನ್ಸಲ್ಟ್ ಮಾಡಲಿಕ್ಕೆ ಹೋಗಬಾರ್ದು, ಹೀಯಾಳಿಸ್ಲಿಕ್ಕೂ ಕೆಣಕಲಿಕ್ಕೂ ನಾವು ಹೋಗಬಾರ್ದು. ದೂಷಣೆಗಳನ್ನು ಮಾಡಲಿಕ್ಕೆ ನಾವೆಂದಿಗೂ ದೂರುಗಾರ ಸೈತಾನ ನಾವು ಅವನನ್ನು ಹಿಂಬಾಲಿಸಲಿಕ್ಕೆ ಹೋಗಬಾರದು. ಇಲ್ಲಿ ನೋಡುವ ಸಮಯದಲ್ಲಿ ಮೊದಲನೇ ಸಿನ್. ಎರಡನೇದಾಗಿ ನಾವು ನೋಡುವಾಗ ಅವರು ಯೆಹೋವ ದೇವರನ್ನು ಅವರು ತಿರಸ್ಕರಿಸಿ ಉಬ್ಬಿಕೊಂಡಿದ್ದರು ಎಂಬುದಾಗಿ ನಾವು ನೋಡುತ್ತೇವೆ. ಅಂದ್ರೆ ಅರ್ಥ ಒಂದು ಪ್ರೈಡ್ನೆಸ್ ಅವ್ರಿಗಿತ್ತು, ಒಂದು ಅಹಂಕಾರ. ಈ ಅಹಂಕಾರ ಯಾರ್ದು ಹೇಳಿ? ಅಹಂಕಾರ ಯಾರ್ದು ಎಂಬುದಾಗಿ ಹೇಳುವಾಗ ಇದು ಸೈತಾನನದು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಅದರಿಂದ ಆತನ ಗುಣವಾದಂಥ ಅಹಂಕಾರ ನಮ್ಮ ಜೀವಿತದಲ್ಲಿ ಯಾರಲ್ಲೂ ಇರಬಾರದು ಎಂಬುದನ್ನು ನಾವು ನೋಡುತ್ತೇವೆ. ನಂತರ ಅಷ್ಟು ಮಾತ್ರವಲ್ಲ, ಇದರ ಒಂದು ಆಧಾರ ಯಾವುದಾಗಿತ್ತು ಅಂದರೆ ಇದು ಯಾರನ್ನು ಆಶ್ರಯ ಮಾಡಿಕೊಂಡಿತ್ತು, ಯಾವುದರ ಮೇಲೆ ಭರವಸೆ ಬಿಟ್ಟಿತ್ತು ಎಂಬುದನ್ನು ನೋಡುವಾಗ ಈ ಮೋವಾಬು ತನ್ನ ಕೈ ಕೆಲಸಗಳಲ್ಲಿ, ನಂತರ ತನ್ನ ಧನರಾಶಿಗಳಲ್ಲಿ ಭರವಸೆ ಬಿಟ್ಟಿತ್ತು ಎಂಬುದಾಗಿ ನಾವು ನೋಡುವಂತರಾಗಿದೆ. ಪ್ರಿಯರೇ, ನಮ್ಮ ಭರವಸೆ ದೇವರು ಮಾತ್ರವೇ ಆಗಿರಲಿ. ನಮ್ಮ ಹಣ ಅಲ್ಲ, ನಾವು ಮಾಡುವಂಥ ಕೈ ಕೆಲಸಗಳಲ್ಲ, ಅಥವಾ ನನ್ನ ಕೌಶಲ್ಯವಲ್ಲ ನಾವು ಉಳಿದಿರಲಿಕ್ಕೆ. ಅದರಿಂದ ಕರ್ತನನ್ನೇ ಆಧಾರ ಮಾಡಿಕೊಂಡು ಬದುಕುವಂತರಾಗಿನ ಪ್ರಿಯರೇ, ಇಲ್ಲಿ ಈ ಒಂದು ಮೋವಾಬ್ ಏನು ಮಾಡಿತ್ತು? ದೇವರನ್ನು ಬಿಟ್ಟು ಧನರಾಶಿಗಳಲ್ಲಿ ಕೈ ಕೆಲಸಗಳಲ್ಲಿ ಭರವಸೆ ಬಿಟ್ಟಿತ್ತು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ನಂತರ ಮತ್ತೊಂದು ವಚನ 16ನೇದು, ಯೆರೆಮೀಯನ 16ನೇ ವಚನ ಓದುವಾಗಲೂ ಸಹ ಅಲ್ಲಿ ಸ್ವಲ್ಪ ವಿವರವಾಗಿ ಅದರ ಒಂದು ಅಹಂಕಾರವನ್ನು ಎತ್ತಿ ಹೇಳುವುದನ್ನು ನೋಡುತ್ತೇವೆ. 16ನೇ ಅಧ್ಯಾಯ ಅಲ್ಲಿ 6ನೇ ವಚನ ನೋಡಿ. 6ನೇ ವಚನ, ಈ ದೇಶದಲ್ಲಿನ ದೊಡ್ಡವರು ಅಲ್ಪರು ಸಾಯುವರು, ಅವರನ್ನು ಯಾರು ಹೂಣಿಡರು, ಅವರಿಗಾಗಿ ಯಾರು ಗೋಳಾಡರು, ಗಾಯ ಮಾಡಿಕೊಳ್ಳರು, ತಲೆ ಬೋಳಿಸಿಕೊಳ್ಳರು,
ಸತ್ತವರಿಗೋಸ್ಕರ ದುಃಖ ಪಡುವವರನ್ನು ಸಂತೈಸುವುದಕ್ಕಾಗಿ ಯಾರು ಕಜ್ಜಾಯವನ್ನು ಮುರಿದು ಕೊಡರು. ಯೆರೆಮೀಯ ಅಲ್ಲ, ಏಷಾಯ 16ನೇ 6ನೇ ವಚನ ಓದಿಕೊಳ್ಳೋಣ. ನಾನು ಯೆರೆಮೀಯ ನೋಡಿದ್ದೀನಿ. ಏಷಾಯ 16ನೇ 6ನೇ ವಚನ. ಏಷಾಯನು 1000 ಕುರಿತಾಗಿ ಹೇಳಿರೋದನ್ನು ನೋಡುತ್ತೇವೆ. 6ನೇ ವರ್ಷದಲ್ಲಿ ನೋಡಿ, ಮೋವಾಬ್ಯರಿಗೆ ಬಹು ಸೊಕ್ಕೇರಿದೆ. ಗಮನಿಸಲಿ, 16:6ರಲ್ಲಿ ಮೋವಾಬ್ಯರಿಗೆ ಬಹು ಸೊಕ್ಕೇರಿದೆ ಎಂಬ ಅವರ ಹೆಮ್ಮೆಯ ಸುದ್ದಿಯು, ಅವರ ಅಹಂಕಾರ, ದಂಭ, ಗರ್ವೋದ್ರೇಕ ಇವುಗಳ ಸಮಾಚಾರವು ನನ್ನ ಕಿವಿಗೆ ಬಿದ್ದಿದೆ. ಅವರು ಕೊಚ್ಚಿಕೊಳ್ಳುವುದೆಲ್ಲ ಬರೀ ಬುರುಡೆ. ಅವರು ಕೊಚ್ಚಿಕೊಳ್ಳುವುದೆಲ್ಲ ಬರೀ ಬುರುಡೆ. ಕೆಲವರೆಲ್ಲ ಬುರುಡೆ ಕೊಚ್ಕೊಳ್ಳೋರು ಇದ್ದಾರಲ್ವಾ, ಏನು ಮಾಡಿದ್ರು ಬಾಯಲಾರು ಬುರುಡೆ ಕೊಚ್ಚುವಂಥವ್ರು ಇದ್ದಾರೆ. ಆ ಗುಂಪಿಗೆ ಸೇರಿದಂಥವ್ರು ಇವರು ಯಾರು? ಮೋವಾಬ್ಯರು. ಇಲ್ಲಿ ಏಷಾಯನ ಮುಖಾಂತರ 1000 ಕುರಿತಾಗಿ ದೇವರು ಹೇಳೋದನ್ನು ನೋಡುತ್ತೇವೆ. ಮೋವಾಬ್ಯರಿಗೆ ಬಹು ಸೊಕ್ಕೇರಿದೆ, ಅವರು ಕೊಚ್ಚಿಕೊಳ್ಳೋದೆಲ್ಲ ಬರೀ ಬುರುಡೆ ಎಂಬುದಾಗಿ ಆ ವಾಕ್ಯ ಭಾಗದಲ್ಲಿ ನಾವು ನೋಡುವಂಥರಾಗಿದ್ದೇವೆ. ಅದರಿಂದ ಈ ಒಂದು ಮೋವಾಬ್ಯರ ಪಾಪ ನೋಡುವಾಗ ಅದು ಇಸ್ರಾಯೇಲರನ್ನು ಹೀಯಾಳಿಸುವಂಥದ್ದು ಅಥವಾ ಯಹೂದ್ಯರನ್ನು. ಎರಡನೇದು ದೇವರನ್ನೇ ತಿರಸ್ಕರಿಸಿ ಉಬ್ಬಿಕೊಂಡಿರುವಂಥದ್ದು. ಮೂರನೇ ಭರವಸೆ ಅದರ ಮೇಲೆ, ಅದರ ಕೈ ಕೆಲಸದ ಮೇಲೆ ಮತ್ತು ಅದರ ಒಂದು ಧನರಾಶಿಯ ಮೇಲೆ ಎಂಬುದಾಗಿ ನೋಡ್ತಾ ಬಂದೆವು. ಒಟ್ಟಾರೆ ಇದು ಉಬ್ಬಿದಂಥ ಒಂದು ಜನಾಂಗವಾಗಿತ್ತು ಎಂಬುದನ್ನು ನಾವು ದೇವರ ವಾಕ್ಯದಲ್ಲಿ ನೋಡುವಂಥವರಾಗಿದ್ದೇವೆ. ಅದರಿಂದ ಅದಕ್ಕೆ ಬರುವಂಥ ಒಂದು ವಿಪತ್ತು ಬಹಳ ಭಯಂಕರವಾಗಿದೆ. ಯೆರೆಮೀಯನ ಗ್ರಂಥದಲ್ಲಿ ಸಾಕಷ್ಟು ಅದನ್ನು ನೋಡುವಂಥರಾಗಿದ್ದೇವೆ. ಏನೆಲ್ಲ ಬರ್ತದೆ ಎಂಬುದು ನೋಡುವಾಗ ಅದು 48ನೇ 44ನೇ ವಚನ ಓದಿಕೊಳ್ಳೋಣ. ಯೆರೆಮೀಯ 48:44. ಅಲ್ಲಿ ಹೀಗೆ ಓದ್ತೇವೆ. 43ರಿಂದ ಓದೋಣ. ಯೆಹೋವನಿಂತೆನ್ನುತ್ತಾನೆ, ಮೋವಾಬಿನ ನಿವಾಸಿಯೇ, ಭಯವು, ಗುಂಡಿಯು, ಬಲೆಯು ನಿನಗೆ ಕಾದಿವೆ. ಭಯಕ್ಕೆ ಓಡುವನು ಗುಂಡಿಯಲ್ಲಿ ಬೀಳುವನು, ಗುಂಡಿಯಿಂದ ಹತ್ತಿ ಬರುವವನು ಬಲೆಗೆ ಸಿಕ್ಕುವನು. ನಾನು ದಂಡನೆಯ ವರ್ಷವನ್ನು ಮೋವಾಬಿಗೆ ಬರಮಾಡುವೆನಷ್ಟೇ. ಗಮನಿಸ್ತಾ ಇಲ್ಲಿ ನೋಡಿ ಏನಂತಾಯ್ತೆ, ಭಯ ಉಂಟಾಗ್ತದೆ. ಭಯದಿಂದ ಓಡುವಂತನು ಗುಂಡಿಗೆ ಬಿದ್ಕೋತಾನಂತೆ. ಗುಂಡಿಯಿಂದ ಹತ್ಕೊಂಡು ಬಂದರೆ ಬಲೆ ಕಾದಿದೆ, ಬಲೆ ಹಿಡಿಯಲ್ಪಡ್ತದಂತ. ಹೆಂಗೋದ್ರೂ ತಪ್ಸ್ಕೊಳ್ಳಿಕ್ಕಾಗಲ್ಲ ಅಂತ. ಬಾಯಿದಿಂದ ನೀನು ಓಡ್ತೀಯ, ನಂತರ ಬಾಯಿಂದ ಓಡುವಾಗ ಗುಂಡಿಯಲ್ಲಿ ಬಿದ್ಕೋತೀಯ, ಗುಂಡಿಯಲ್ಲಿ ಬಿದ್ಮೇಲೆ ಹತ್ಕೊಂಡು ಬರ್ತಾ ಇದ್ದಾಗಲೇ ಬಲೆಗೆ ಸೇಕೋತೀಯ ಅಂತ. ಅಂದ್ರರ್ಥ ಬೇಟೆ ಆಡುವಂಥವ್ರು ಒಂದು ಪ್ರಾಣಿಯನ್ನು ಅಟ್ಟಿಸ್ಕೊಂಡು ಬಂದು ಗುಂಡಿಗೆ ಬೀಳಿಸಿ ಗುಂಡಿಯಿಂದ ಹತ್ಕೊಂಡವ್ರು ಬಲೆ ಹಾಕಿರ್ತಾರಲ್ಲ ಮುಂದೆ, ಹಂಗೆ ಆ ರೀತಿಯಾದಂಥ ಬೇಟೆ ಆಡಲಿಕ್ಕೆ ಬರ್ತಾರೆ ನಿನ್ನ ಅಂತ. ಓಕೆ, ಆಮೋಸನು ಒಂದು ವಿಷಯವನ್ನು ಇದಕ್ಕೆ ಕುರಿತಾಗಿ ಹೇಳಿದ್ದಾನೆ. ಆಮೋಸನ ಕುರಿತಾಗಿ ಓದುವಾಗ ಆಮೋಸನ ಈ ಮೋವಾಬ್ಯರ ನ್ಯಾಯ ತೀರ್ಪು ಕುರಿತಾಗಿ ಬರೆದಿದ್ದಾನೆ. ಆಮೋಸನ ಗ್ರಂಥಲ್ಲೂ ಬರೆಯಲ್ಪಟ್ಟಿದೆ. ನಾವು 2ನೇದೇ ಕೊರೋಣ. ಫಸ್ಟ್ 2ನೇದೇ ಆಮೋಸನ ಗ್ರಂಥ 2ನೇದೇ. ಎರಡನೇದೇ 1ನೇ ವರ್ಷದಿಂದ. ಯೆಹೋವನಿಂತೆನ್ನುತ್ತಾನೆ, ಮೋವಾಬು 3 ಹೌದು 4 ದ್ರೋಹಗಳನ್ನು ಮಾಡಿದ್ದರಿಂದ ಅದಕ್ಕಾಗುವ ದಂಡನೆಯನ್ನು ನಾನು ತಪ್ಪಿಸುವುದೇ ಇಲ್ಲ. ಅದು ಏದೋಮಿನ ಅರಸನ ಎಲುಬುಗಳನ್ನು ಸುಟ್ಟು ಸುಣ್ಣ ಮಾಡಿದ್ದಷ್ಟೇ. ನಾನು ಮೋವಾಬಿನ ಮೇಲೆ ಬೆಂಕಿಯನ್ನು ಸುರಿಸುವೆನು, ಅದು ಕರಿಯೋತಿನ ಅರಮನೆಗಳನ್ನು ನುಂಗಿಬಿಡುವುದು. ಭಟರು ಘೋಷಿಸಿ ಕೊಂಬೂದುವ ಯುದ್ಧ ಕೋಲಾಹಲದಲ್ಲಿ ಮೋವಾಬು ಸಾಯುವುದು. ನಾನು ಅದರೊಳಗಿಂದ ಅಧಿಪತಿಯನ್ನು ಕಡಿದು ಹಾಕಿ ಸಕಲ ರಾಜ್ಯಾಧಿಕಾರಿಗಳನ್ನು ಸಂಹರಿಸುವೆನು. ಇದು ಯೆಹೋವನ ನುಡಿ. ಮೋವಾಬಿನ ವಿಷಯವಾದಂಥ ದಂಡನೆ ಕುರಿತಾಗಿ ಆಮೋಸನು ಸಹ ಹೇಳಿದ್ದಾನೆ. ಹೀಗೆ ಹೇಳುತ್ತಾ 5ನೇ ದಿನದಲ್ಲಿ ಒಂದು ವಿಷಯ ಬರೆದಿದ್ದಾನೆ. ಯೆಹೋವನ ದಿನವು ದುಷ್ಟರಿಗೆ ದುರ್ದಿನ ಅಂತ ಅದರ ಹೆಡ್ಡಿಂಗ್ ಇದೆ. ನೋಡಿ ಹೇಗೆ ಬರ್ತದೆ ಅಂತ. ಓಕೆ, 19ನೇ ವರ್ಷದಲ್ಲಿ ಸಿಂಹದ ಕಡೆಯಿಂದ ಓಡಿದವನಿಗೆ ಕರಡಿ ಎದುರು ಬಿದ್ದಂತಾಗುವುದು. ಹೆಂಗಂತೆ, ಸಿಂಹದ ಕಡೆಯಿಂದ, ಈಗ ಎದುರುಗಡೆ ಸಿಂಹ ಬಂತು, ಸಿಂಹಕ್ಕೆ ತಪ್ಪಿಸ್ಕೊಂಡು ಆತನು ಓಡ್ತಾ ಇದ್ದಾನಂತೆ. ನಂತರ ಆ ಓಡುವಾಗ ಕರಡಿ ಎದುರಿಗೆ ಬರ್ತದಂತೆ. ಓಕೆ, ಕರಡಿ ಎದುರಿಗೆ ಬಂದಾಗ ಅವನು ಓಡಿ ಮನೆಗೆ ಹೋಗ್ತಾನಂತೆ. ಮನೆಗೆ ಓಡಿ ಬಂದು ಕೈಯನ್ನು ಗೋಡೆ ಮೇಲೆ ಊರಲು ಹಾವು ಕಚ್ಚಿದ ಹಾಗಾಗುವುದು.
ಅಂದರೆ ಹೆಂಗಿರ್ತದೆ ಆಲೋಚನೆ ಮಾಡಿ. ಅಂದರೆ ದೇವರು ನ್ಯಾಯ ತೀರಿಸುವ ಸಮಯದಲ್ಲಿ ಆಗ್ತಕ್ಕಂಥ ಒಂದು ವಿಷಯ. ಆದರೆ ಎಲ್ಲಿಂದಲೂ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಎಂಬುದರ ಅರ್ಥ ಇಲ್ಲಿ ಮಾತಾಡ್ತಾ ಇರುವಂಥದ್ದು. ನೀನು ಸಿಂಹದಿಂದ ತಪ್ಪಿಸ್ಕೊಂಡೆ ತಿಳ್ಕೊಂಡಿದ್ದೆ, ಕರಡಿ ಎದುರಾಗ್ತದೆ. ಕರಡಿನ ತಪ್ಪಿಸ್ಕೊಂಡು ಮನೆಗೆ ಹೋಗಿದೆಯಾ, ಹಾವು ಕಚ್ತದೆ. ಎಲ್ಲಿ ನೋಡಿದರೂ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ನಾವು ನೋಡುತ್ತೇವೆ. ಪ್ರಿಯ ದೇವಜನರ, ನಾನು ಏನು ಹೇಳಲಿಕ್ಕಿದ್ದೇನೆಂದರೆ, ದೇವರ ನ್ಯಾಯ ತೀರ್ಪಿನಿಂದ ಯಾವ ವ್ಯಕ್ತಿಯು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅವನು ಯಾರೇ ಆಗಲಿ, ದೇವರು ನ್ಯಾಯ ತೀರಿಸುವ ದಿನದಲ್ಲಿ ಯಾರು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಕೆಲವರು ಹೀಗೆ ತಿಳ್ಕೊಂಡಿರ್ಬೋದು, ನಾವು ಸತ್ತೋಗ್ತೀವಲ್ಲ, ನಮ್ಮನ್ನ ಯಾರು ಕೇಳ್ತಾರೆ ಅಂತ. ಎಬ್ಬಿಸ್ತಾನೆ ದೇವರು ಸಮಾಧಿಯಿಂದಲೂ ಸಹ. ಸಮಾಧಿಯಿಂದಲೇ ಎಬ್ಬಿಸ್ತಾನೆ ದೇವರು. ಸಮಾಧಿಯಿಂದ ಎಬ್ಬಿಸಿ ನ್ಯಾಯ ತೀರ್ಮಾನ ಮಾಡುತ್ತಾನೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಸಮಾಧಿಗಳಲ್ಲಿ ಎದ್ದುವರೆಗೆ ಬರ್ತಾರೆ. ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು. ಆಗ ಜೀವಬಾಧರ ಪಟ್ಟೆ ಇನ್ನೊಂದು ಪುಸ್ತಕ ತೆರೆಯಲ್ಪಟ್ಟಿತ್ತು. ಆ ಪುಸ್ತಕಗಳಲ್ಲಿ ಬರೆದಿದ್ದ ಆಧಾರದ ಮೇಲೆ ಸತ್ತವರಿಗೆ ನ್ಯಾಯ ತೀರ್ಪಾಯಿತು. ಹಾಗೆ ಅರ್ಥ ಏನು? ಸತ್ತವರನ್ನು ಸಹ ಒಂದಿನ ದೇವರು ಎಬ್ಬಿಸುತ್ತಾನೆ. ಕೆಲವು ತಿಳ್ಕೊಂಡಿರ್ಬೋದು, ನಾವು ಸತ್ತು ಹೋಗ್ತೇವೆ, ನಮ್ಮನ್ನ ಯಾರು ಕೇಳೋರಿದ್ದಾರೆ ಅಂತ. ದೇವರಿಗೆ ಎಬ್ಬಿಸ್ಲಿಕ್ಕೆ ಶಕ್ತಿ ಉಂಟು, ಮತ್ತೆ ಎಬ್ಬಿಸ್ತಾನೆ. ಹೆಂಗೋ ಏನೆಲ್ಲ ಮಾಡ್ಕೊಂಡು ತಪ್ಪಿಸ್ಕೊಂಡು ಸತ್ತು ಹೊಟ್ಟೋಗೋಣ ತಿಳ್ಕೊಂಡಿದ್ರಾ? ಇಲ್ಲ. ಈ ಭೂಲೋಕದ ಜೀವನವನ್ನು ಹೆಂಗಾರು ಕಳೆದು ಸತ್ತೋಗೋಣ ತಿಳ್ಕೊಂಡಿದ್ದೀವ? ಇಲ್ಲವೇ ಇಲ್ಲ. ಅದಕ್ಕೆ ಲೆಕ್ಕ ಕೇಳುವಂತ ಸೃಷ್ಟಿಕರ್ತನಿದ್ದಾನೆ. ಒಂದು ದಿವಸ ಎಬ್ಬಿಸಿ ಎಲ್ಲರನ್ನು ಲೆಕ್ಕ ಕೇಳುತ್ತಾನೆ. ಅವರವರ ಕೃತ್ಯಗಳ ಪ್ರಕಾರ ಭೂಲೋಕದಲ್ಲಿ ಎಷ್ಟು ವರ್ಷ ಬದುಕಿದ್ದರೋ ಅಷ್ಟು ವರ್ಷ ಏನೆಲ್ಲ ಕಾರ್ಯಗಳನ್ನು ಮಾಡಿಕೊಂಡಿದ್ದಾರೋ ಆ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪು ಆಗುತ್ತದೆ. ಅದು ದೇವರ ನ್ಯಾಯ ತೀರ್ಪಿನಿಂದ ಯಾರು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನೀನು ಜೀವಂತವಾಗಿದೆಯೋ ಸತ್ತು ಹೋಗಿದೆಯೋ ಹೇಗಿದು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಇಲ್ಲಿ ನೋಡ್ತೇವೆ, ಸಿಂಹದ ಕಡೆಯಿಂದ ಓಡಿದವನು ಕರಡಿಗೆ ಎದುರಾಗ್ತಾನಂತೆ. ಕರಡಿಯಿಂದ ಓಡಿ ಮನೆ ಹತ್ರ ಓಡಿ ಗೋಡೆ ಬಿಟ್ರೆ ಹಾವು ಕಚ್ಚುತ್ತೆ. ಅಲ್ಲಿ ಸಹ ನೋಡಿದೆವು, ಏನಂತೆ, ಭಯದಿಂದ ಓಡುವಂತ ವ್ಯಕ್ತಿಗೆ ಗುಂಡಿ ಕಾದಿದೆ, ಗುಂಡಿಯಲ್ಲಿ ಬಿದ್ದನು. ಗುಂಡಿ ಎತ್ತಿ ಬೇರೋ ಸಮಯದಲ್ಲಿ ಮತ್ತೆ ಏನಾಯ್ತು? ಬಲೆ ಹಿಡ್ಕೋತಾ ಇದೆ. ಅದರಿಂದ ದೇವರ ನ್ಯಾಯ ತೀರ್ಪಿನಿಂದ ಯಾರು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ ಪ್ರೇರೆ. ಓಕೆ, ನಂತರ ಮತ್ತೊಂದು ಅಲ್ಲಿ ಯೆರೆಮೀಯನ ಗ್ರಂಥಕ್ಕೆ ಬರೋಣ. ಯಾವಿದ್ದಲೂ ಸಹ ದೇವರ ನ್ಯಾಯ ತೀರ್ಪಿನಿಂದ ಯಾವ ಅನ್ಯ ದೇವತೆಗಳು ಸಹ ತಪ್ಪಿಸಲಿಕ್ಕೆ ಸಾಧ್ಯವಿಲ್ಲ, ಜೀವಿಸುವ ದೇವರ ನ್ಯಾಯ ತೀರ್ಮಾನ ಮಾಡುವಾಗ. 45ನೇ ವಚನಕ್ಕೆ ಬರೋಣ. ಇದು ಯೆಹೋವನ ನುಡಿ. ಪಲಾಯನವಾದವರು ಬಲಗುಂದಿದವರಾಗಿ ಹೆಷ್ಬೋನಿನ ನೆರಳಿನಲ್ಲಿ ನಿಂತಿದ್ದಾರೆ. ಆದರೆ ಶೀಹೋನನ ರಾಜ್ಯಕ್ಕೆ ಸೇರಿದ ಹೆಷ್ಬೋನಿನಿಂದಲೂ ಅಗ್ನಿಜ್ವಾಲೆ ಹೊರಟು ಮೋವಾಬಿನ ಕೆನ್ನೆಯನ್ನು ಯುದ್ಧವೀರರ ನೆತ್ತಿಯನ್ನು ನುಂಗಿಬಿಟ್ಟಿವೆ. ಅದನ್ನು 46ಗೆ ಓದೋಣ. ಮೋವಾಬರೇ, ನಿಮ್ಮ ಗತಿ ಏನೆಂದು ಹೇಳಲಿ? ಕೇಮೋಷನ ಭಕ್ತರು ನಾಶವಾದರು. ಕೇಮೋಷಿನ ಭಕ್ತರು ನಾಶವಾದರು. ಇಲ್ಲಿ ತನಕ ಇವರು ಪೂಜೆ ಮಾಡದಂಥ ಈ ದೇವರು ಇವನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಕೇಮೋಷಿನ ಭಕ್ತರು ನಾಶವಾದರು. ನಿನ್ನ ಗಂಡು ಹೆಣ್ಣು ಮಕ್ಕಳು ಗಡಿಪಾರಾಗಿ ಸೆರೆಯಾದರು. ಆದರೂ ಅಂತ್ಯದಲ್ಲಿ ನಾನು ಮೋವಾಬಿನ ದುರವಸ್ಥೆಯನ್ನು ತಪ್ಪಿಸುವೆನೆಂದು ಯೆಹೋವನು ಅನ್ನುತ್ತಾನೆ. ಇಲ್ಲಿ ನೋಡೋ ಸಮಯದಲ್ಲಿ ಒಂದು ಅವರ ಮೇಲೆ ಬರ್ತಕ್ಕಂಥ ನ್ಯಾಯ ತೀರ್ಪನ್ನು ನಾವು ನೋಡುವಂಥರಾಗಿದ್ದೇವೆ ಪ್ರೇರೆ. ನೀವೊಂದು ವೇಳೆ ನಾನು ಹೇಳಿದ್ನಲ್ಲ, ಈ 48ನೇ ಅಧ್ಯಾಯವನ್ನು ಒಂದು ಸಾರಿ ಸಂಪೂರ್ಣ ಓದ್ಕೊಳ್ಳಿ. ಮೋವಾಬಿನ ವಿಷಯದಲ್ಲೇ ಅವರ ನ್ಯಾಯ ತೀರ್ಪಿನ ವಿಷಯದಲ್ಲಿ ಇಲ್ಲಿ ಬರೆಯಲ್ಪಟ್ಟಿರುವುದನ್ನು ನಾವು ನೋಡುವಂಥರಾಗಿದ್ದೇವೆ. ನಂತರ ಈಗ ಎಜ್ಕೀಯೇಲನ ಗ್ರಂಥಕ್ಕೆ ಬರುವಂಥರಾಗಿರೋಣ. ಅಲ್ಲಿ 9ನೇ ವಚನ ಓದೋಣ. ಮೋವಾಬಿಗೆ ನ್ಯಾಯ ತೀರ್ಪು ಬರಲಿಕ್ಕೆ ಕಾರಣ ಏನು? ಅಲ್ಲಿ ಎಜ್ಕೀಯೇಲನಲ್ಲಿ ಒಂದು ಕಾರಣ ಕೊಡ್ತಾ ಇದ್ದಾನೆ. ಯಹೂದ ವಂಶವು ಎಲ್ಲ ಜನಾಂಗಗಳ ಹಾಗೆ ಇದೆ, ವಿಶೇಷವೇನು ಎಂದು ಮೋವಾಬು ಅಂದ್ಕೊಳ್ತಾ ಇದೆ. ಓಕೆ, ಅದರಿಂದ ನ್ಯಾಯ ತೀರ್ಪು ಅಂದ್ರೆ ಅರ್ಥ ಹೀಯಾಳಿಸ್ತದೆ ಅಂತ ಅರ್ಥ. ಇದು ಸುಮ್ಮನೆ ಅದೇನು ವಿಶೇಷ ಅಂತ ಸುಮ್ಮನೆ ಮಾತಾಡ್ಕೊಳ್ತಾ ಇಲ್ಲ, ಇದು ಹೀಯಾಳಿಸ್ಕೊಂಡು ಮಾತಾಡ್ತಾ ಇರುವಂಥದ್ದು. ಅದರಿಂದ ದೂಷಣೆಗಳಿದೆ ಎಲ್ಲವೂ ಸಹ. ಓಕೆ, ಅದರಿಂದ ಏನು ಮಾಡ್ತಾನೆ ದೇವರು? ದೇಶಭೂಷಣಗಳಾದ, ಓಕೆ, ಅಂದರೆ ದೇಶಕ್ಕೆ ಒಂದು ಅಲಂಕಾರ ಕೊಡುವಂಥ 3 ಪಟ್ಟಣಗಳಿದೆ. ಯಾವುದಕ್ಕೆ? ಮೋವಾಬಿಗೆ ಸುತ್ತ ಗಡಿಯಲ್ಲಿರ್ತಕ್ಕಂಥ ಪಟ್ಟಣಗಳಿದು. ಈ ಪಟ್ಟಣಗಳ ಹೆಸರು ಕೊಡ್ತೇವೆ ಬೆತ್ ಎ ಹೇಶಿಮೋತ್ ಎಂಬುದಾಗಿ ನೋಡುತ್ತೇವೆ.
ನಂತರ ಬಾಳ್ ಮೇಯೋನ್ ಎಂಬುದಾಗಿ, ಕಿರ್ಯತಹೀಮ್ ಎಂಬುದಾಗಿ ನೋಡ್ತೇವೆ. ಈ 3 ಪಟ್ಟಣಗಳು ಈ ಮೋವಾಬಿನ ಗಡಿ ಪ್ರದೇಶದಲ್ಲಿ ಇರ್ತಕ್ಕಂಥ ಪಟ್ಟಣಗಳು. ಈ ಪಟ್ಟಣಗಳು ಒಂದು ರೀತಿಯ ಆ ಒಂದು ಮೋವಾಬ್ ಸೀಮೆಗೆ ಒಂದು ಅಲಂಕಾರವಂತ ಪಟ್ಟಣಗಳಾಗಿವೆ. ಅಂದರೆ ದೇಶಭೂಷಣ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಇರುವ ಕಡೆಯಲ್ಲಿ ನಾನು ಮೋವಾಬಿನ ಮೇರೆಯನ್ನು ಒಡೆದು ಬಿಟ್ಟು, ಅಂದರೆ ದೇವರು ಫಸ್ಟು ಈ ಮೋವಾಬ್ಗೆ ಭೂಷಣವಾಗಿರ್ತಕ್ಕಂಥ ಸ್ಥಳಗಳಿಗೆ ದಾಳಿ ಮಾಡಿ ಅಥವಾ ಶತ್ರುಗಳನ್ನು ಬಿಟ್ಟು ಮೊದಲನೇದಾಗಿ ಅದನ್ನು ಒಡೆದು ಬಿಡ್ತಾನೆ ಎಂಬುದಾಗಿ ನೋಡುತ್ತೇವೆ. ಆ ಸೀಮೆಯನ್ನಲ್ಲದೆ ಅಮೋನನ್ನು ಮೂಡಣದವರಿಗೆ ಬಾಧ್ಯವಾಗಿ ಕೊಟ್ಟು ಅಮೋನ್ಯರು ಜನಾಂಗಗಳೊಳಗೆ ನಿರ್ನಾಮವಾಗಬೇಕೆಂಬ ನನ್ನ ಸಂಕಲ್ಪವನ್ನು ನೆರವೇರಿಸುವೆನು. ಅಮೋನ್ಯರಿಗೆ ಯಾವ ರೀತಿಯಲ್ಲಿ ಮೂಡಣ ದೇಶದವರು ಬಂದು ಇವರನ್ನು ನಾಶ ಮಾಡ್ತಾರೆ ಎಂಬುದಾಗಿ ನಾನು ಯಾವ ರೀತಿ ಸಂಕಲ್ಪ ಮಾಡಿ ಹೇಳಿದನೋ ಅದೇ ಪ್ರಕಾರ ಮೋವಾಬ್ಯರಿಗೂ ದಂಡನೆಗಳನ್ನು ವಿಧಿಸುವೆನೆಂಬುದಾಗಿ ಹೇಳಿರುವುದನ್ನು ಈ ವಾಕ್ಯ ಭಾಗದಲ್ಲಿ ನೋಡುವಂತರಾಗಿದ್ದೇವೆ. ಇಲ್ಲಿ ನೋಡುವಾಗ ಪ್ರಿಯರೇ, ಮೊದಲನೇದಾಗಿ ಅವರ ಟೆರಿಟರಿ ಏನಿದೆಯೋ, ಅವರ ಬಾರ್ಡರ್ ಏನಿದೆಯೋ, ಆ ಬಾರ್ಡರ್ ಇರ್ತಕ್ಕಂಥ 3 ಪಟ್ಟಣಗಳು, ಆ ಪಟ್ಟಣಗಳೇನಾಗಿದೆ ಇಡೀ ಅವರ ದೇಶಕ್ಕೆ ಒಂದು ಸೌಂದರ್ಯವಂತ ಪಟ್ಟಣಗಳು. ಅದನ್ನು ಹಾಳು ಮಾಡೋದ್ರ ಕುರಿತಾಗಿ ನಾವು ನೋಡುತ್ತೇವೆ. ಇದೇ ನೆಬೂಕದ್ನೆಚ್ಚರನು ಇನ್ನು ಕೆಲವು 5 ವರ್ಷಗಳಾದಮೇಲೆ ಬಂದು ಯಾವ ರೀತಿಯಲ್ಲಿ ಯೆರೂಸಲೇಮನ್ನು ಸುಟ್ಟು ನಾಶ ಮಾಡಿದನೋ ಅದೇ ಪ್ರಕಾರ ಈ ಪಟ್ಟಣಗಳನ್ನು ಸಹ ನಾಶ ಮಾಡಲಿಕ್ಕೆ ಇದ್ದಾನೆಂಬುದು ಅದನ್ನು ಚರಿತ್ರೆಗಾರ ಜೋಸೆಫಸ್ ಬರೆದಿರ್ತಕ್ಕಂಥ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಓಕೆ, ಅದು ನೆರವೇರಿದಂಥ ಒಂದು ವಿಷಯವಾಗಿದೆ ಪ್ರೇರೆ. ಮತ್ತೊಂದು ವಿಷಯವನ್ನು ನಾನು ಹೇಳಲಿಕ್ಕಿದ್ದೇನೆ. ಇದೇ ಯೆರೆಮೀಯನ ಗ್ರಂಥ 48:13 ಓದ್ಕೊಳ್ಳೋಣ. 48:13, ಯೆರೆಮೀಯನ ಗ್ರಂಥ 48:13. ಇದು ಭಾಳ ಪ್ರಾಮುಖ್ಯವಂತ ಒಂದು ವಚನ ಅಂತ ನಾನು ನೆನೆಸ್ಕೊಡ್ತೇನೆ. ಅಲ್ಲಿ ನೋಡಿ ಏನಂತ ಬರೆಯಲ್ಪಟ್ಟಿದೆ. ಆಗ ಇಸ್ರಾಯೇಲ್ ವಂಶದವರು ತಮಗೆ ಭರವಸವಾದ ಬೇತೇಲಿನಿಂದ ಆಶಾಭಂಗ ಪಟ್ಟಂತೆ ಮೋವಾಬ್ಯರು ಕೇಮೋಷನಿಂದ ಆಶಾಭಂಗ ಪಡುವರು. ಗಮನಿಸ್ತಾ, ಇಲ್ಲಿ ಕಂಪ್ಯಾರಿಸನ್ ಮಾಡಿ ಹೇಳ್ತಂಥದ್ದು, ಇಸ್ರಾಯೇಲ್ ವಂಶದವರು ತಮಗೆ ಭರವಸವಾದ ಬೇತೇಲಿನಿಂದ ಆಶಾಭಂಗ ಪಟ್ಟಂತೆ. ಬೇತೇಲಲ್ಲಿ ಏನಿತ್ತು? ಬಸವ. ಅರ್ಥ ಆಯ್ತಾ? ಇಸ್ರಾಯೇಲರು ಬೇತೇಲಿನಿಂದ ಬಸವನಿಂದ ಆಶಾಭಂಗ ಪಟ್ಟರು, ಅದನ್ನು ಆಶ್ರಯಿಸಿಕೊಂಡ್ರು. ಯಾವ ಬಿಡುಗಡೆ. ಯಾರು ಬಂದರು ಅವ್ರನ್ನ ನಾಶ ಮಾಡಲಿಕ್ಕೆ? ಅಶ್ಶೂರ್ಯರು ಬಂದರು. ಗೊತ್ತುಂಟಲ್ಲ, ಅಶ್ಶೂರ್ಯರು ಬಂದು 721 BCಯಲ್ಲಿ ಬಂದು ದಾಳಿ ಮಾಡಿ ಆ ಪ್ರಾಂತ್ಯವನ್ನು ವಶಪಡಿಸಿಕೊಂಡರು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಓಕೆ, ಅದೇ ಪ್ರಕಾರ ಓಕೆ ಇಲ್ಲಿ ನೋಡುತ್ತೇವೆ, ಬೇತೇಲಿನಿಂದ ಆಶಾಭಂಗ ಪಟ್ಟಂತೆ ಮೋವಾಬ್ಯರು ಕೇಮೋಷನಿಂದ ಆಶಾಭಂಗ ಪಡುವರು. ಆದರೆ ಆಶಾಭಂಗ ಪಡಿಸಿರ್ತಕ್ಕಂಥ ಒಬ್ಬನೇ ದೇವರು ನಮಗಿದ್ದಾನೆ ಪ್ರಿಯರೇ. ಇಡೀ ಲೋಕದ ಮನುಷ್ಯ ಮಾಡಿಕೊಂಡ ದೇವತೆಗಳೆಲ್ಲ ಆಶಾಭಂಗ ಪಡಿಸುವುದು ಯಾರಿಂದಲೂ ರಕ್ಷಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ಆಶಾಭಂಗ ಪಡಿಸದ ಒಬ್ಬನೇ ಒಬ್ಬ ದೇವರಿದ್ದಾನೆ. ಆ ದೇವರು ಆಶಾಭಂಗ ಪಡಿಸುವಂಥವನಲ್ಲ. ನಾವು ದೇವರ ವಾಕ್ಯದಲ್ಲಿ ಒಂದು ವಚನವನ್ನು ನಾವು ಓದಿಕೊಳ್ಳುವಂಥ ರೋಮಪತ್ರಿಕೆಗೆ ಬರೋಣ. ರೋಮಪತ್ರಿಕೆ 10ನೇ ಅಧ್ಯಾಯ 11ನೇ ವಚನ. ಆತನ ಮೇಲೆ ನಂಬಿಕೆಯಿಡುವ ಯಾವನಾದರೂ ಆಶಾಭಂಗ ಪಡುವುದಿಲ್ಲ. ಆತನ ಮೇಲೆ ನಂಬಿಕೆಯಿಡುವ ಯಾವನಾದರೂ ಆಶಾಭಂಗ ಪಡುವುದಿಲ್ಲ. ಏಸು ಕರ್ತನ ಮೇಲೆ, ಏಸು ದೇವರ ಮೇಲೆ, ಏಸು ರಕ್ಷಕನ ಮೇಲೆ ನಂಬಿಕೆಯಿಡುವಂಥ ಯಾವ ವ್ಯಕ್ತಿಯು ಆಶಾಭಂಗ ಪಡುವುದಿಲ್ಲ ಪ್ರಿಯರೇ. ದೇವರು ನಂಬಿಸಿ ಮೋಸ ಮಾಡುವಂಥ ದೇವರಲ್ಲ ನಮ್ಮ ದೇವರು. ಅದರಿಂದ ಆತನ ಮೇಲೆ ನಂಬಿಕೆಯಿಡುವ ಯಾವನಾದರೂ ಆಶಾಭಂಗ ಪಡುವುದಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. 9ನೇ ಅಧ್ಯಾಯ 33ನೇ ವಚನ ಓದಿಕೊಳ್ಳೋಣ. 9:33 ಅಲ್ಲೇನಿದೆ ಸೈಡ್ಲಿ, ಗೋ ಚಿಯೋನ್ನಲ್ಲಿ ಎಡುವ ಕಲ್ಲನ್ನು ಮುಗ್ಗರಿಸುವ ಬಂಡೆಯನ್ನು ಇಡುತ್ತೇನೆಂತಲೂ ಅದರ ಮೇಲೆ ನಂಬಿಕೆ ಇಡುವವನು ಆಶಾಭಂಗ ಪಡುವುದಿಲ್ಲವೆಂತಲೂ ಶಾಸ್ತ್ರದಲ್ಲಿ ಬರೆದಿದೆಯಲ್ಲ. ಏನಂತ ಬರೆದಿದೆ?
ಅದರ ಮೇಲೆ ನಂಬಿಕೆಡುವವನು ಆಶಾಭಂಗ ಪಡುವುದಿಲ್ಲ ಅಂತಲೂ ಬರೆದಿದೆ ಅಲ್ಲ. ಆಶಾಭಂಗ ಪಡುವುದಿಲ್ಲ ಅಂದರೆ ಕರ್ತನಾದಂಥ ಯೇಸು ಕ್ರಿಸ್ತನ ಮೇಲೆ ನಂಬಿಕೆಡುವಂಥವ್ರು ಯಾರು ಆಶಾಭಂಗ ಪಡುವುದಿಲ್ಲ. ನನ್ನ ಪ್ರಿಯರೇ, ನಾನು ಕರ್ತನ ನಂಬಿ 1995 ಮೇ ತಿಂಗಳು ಕರ್ತನಾದಂಥ ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡಿಕೊಂಡೆ. ಇಲ್ಲಿಗೆ 31 ವರ್ಷ, ಈ ಮೇಗೆ 31 ವರ್ಷ ಕಂಪ್ಲೀಟ್ ಆಯಿತು ನಾನು ಕರ್ತನ ನಂಬಿ. ಇದುವರೆಗೂ ಈ ಕರ್ತನು ನನಗೆ ಮೋಸ ಮಾಡಿಲ್ಲ, ಆಶಾಭಂಗ ಪಡಿಸಿಲ್ಲ. ನನ್ನ ವೈಯಕ್ತಿಕ ಉದಾಹರಣೆ, ನನ್ನ ಕರ್ತನ ಮಹಿಮೆಗೋಸ್ಕರ ಹೇಳುವಂಥ ಸಾಕ್ಷಿ. ಆತ ನಂಬಿ ಬಂದಿದ್ದೇನೆ, ಆತನ ಆಶ್ರಯಿಸ್ಕೊಂಡು ಬಂದಿದ್ದೇನೆ, ನನ್ನನ್ನು ಕೈ ಬಿಡಲಿಲ್ಲ, ತೊರೆದು ಬಿಡಲಿಲ್ಲ. ಇದುವರೆಗೂ ನಂಬಿಗಸ್ತನಾಗಿ ಕಾಪಾಡ್ತಾ ಬಂದಿದ್ದಾನೆ. ಆದ್ದರಿಂದ ಪ್ರಿಯರೇ, ಆತ ನಂಬುವ ಒಬ್ಬನಾದರೂ ಆಶಾಭಂಗ ಪಡುವುದಿಲ್ಲ. ಮೋವಾಬ್ ಖೇಮೋಷ್ನಿಂದ ಆಶಾಭಂಗ ಪಟ್ಟಿತು, ಅಮೋನ್ ಮೊಲೇಕ್ನಿಂದ ಆಶಾಭಂಗ ಪಟ್ಟಿತು, ಇಸ್ರಾಯೇಲ್ ಬಸವನಿಂದ ಆಶಾಭಂಗ ಪಟ್ಟಿತು. ಇವತ್ತು ಏನೆಲ್ಲ ಜನರು ಮಾಡಿಕೊಂಡಿದ್ದಾರೋ ಅದರಿಂದ ಆಶಾಭಂಗ ಪಡ್ತಾರೆ ಹೊರತಾಗಿ ಯಾರಿಗೂ ಯಾವ ಆಸೆ ಈಡೇರಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಆಸೆ ಈಡೇರಿಸಲಿಕ್ಕೆ, ನಮ್ಮನ್ನು ನಂಬಿಕೆಸ್ತನಾಗಿ ಕಾಪಾಡಲಿಕ್ಕೆ, ನಮ್ಮ ಜೀವನ ಉಳಿಸಲಿಕ್ಕೆ, ನಮ್ಮ ನಿತ್ಯ ಜೀವ ಕೊಡಲಿಕ್ಕೆ ಒಬ್ಬನಿಗೆ ಮಾತ್ರ ಸಾಧ್ಯತೆ ಉಂಟು. ಆತ ನಮ್ಮನ್ನು ಸೃಷ್ಟಿ ಮಾಡಿದ ದೇವರು ಮತ್ತು ನಮಗಾಗಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ಸತ್ತು ಎದ್ದು ಬಂದು ನಿರಂತರವಾಗಿ ಬದುಕುವಂಥ ದೇವರಿಗೆ ಮಾತ್ರ ಸಾಧ್ಯತೆ ಉಂಟು. ಪ್ರಿಯರೇ, ಅಂದರೆ ಯಾವ ರೀತಿ ಇಸ್ರಾಯೇಲ್ ಬೇತೇಲಿನ ವಿಷಯದಲ್ಲಿ ಆಶಾಭಂಗ ಪಟ್ಟಂತೆ ನೀವು ಕೇಮೋಷ್ ವಿಷಯದಲ್ಲಿ ಆಶಾಭಂಗ ಪಡುವಿರಿ ಎಂಬುದಾಗಿ ಹೇಳೋದರ ಕುರಿತಾಗಿ ನೋಡುತ್ತೇವೆ. ಪ್ರಿಯರೇ, ಅದರಿಂದ ಇಲ್ಲಿ ದೇವರ ವಾಕ್ಯ ನಮಗೆ ಹೊಸ ಒಡಂಬಡಿಕೆ ಹೇಳುವಂಥದ್ದು, ಯೇಸು ಕ್ರಿಸ್ತ ನಂಬುವಂಥವ್ರು ಯಾರೂ ಸಹ ಆಶಾಭಂಗ ಪಡುವುದಿಲ್ಲ. ಏನಂತ ನಂಬಬೇಕು? ಹಿಂದೆ ಬರೆಯಲ್ಪಟ್ಟಿದೆ, ನೀನು ಯೇಸುವನ್ನೇ ಕರ್ತನೆಂದು 9ನೇ ವರ್ಷದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುವುದು ಎಂಬುದೇ. ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ಯಾರಾದರೂ ಕರ್ತನಾದಂಥ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡದೇ ಇದ್ದರೆ ಈ ವಚನದ ಆಧಾರದ ಮೇಲೆ ಯೇಸುವನ್ನು ನಿಮ್ಮ ಕರ್ತನಾಗಿ ಬಾಯಿಂದ ಅರಿಕೆ ಮಾಡಿರಿ. ಯೇಸುವೆ, ನೀನೊಬ್ಬನೇ ಕರ್ತನು ಅಥವಾ ಒಡೆಯನೆಂಬುದಾಗಿ, ನೀನು ನನ್ನ ಪಾಪಕ್ಕಾಗಿ ಸತ್ತು ಸಮಾಧಿಯಿಂದ 3ನೇ ದಿನ ಜಯಿಸಿ ಎದ್ದು ಬಂದಂಥವನು, ಅಥವಾ ಇನ್ನೊಂದು ಅರ್ಥದಲ್ಲಿ ಸತ್ತರೊಳಗಿಂದ ಎಬ್ಬಿಸಲ್ಪಟ್ಟಂಥವನು ಎಂಬುದಾಗಿ ಆತನ ಪುನರುತ್ಥಾನದಲ್ಲಿ ನಂಬಿಕೆ ಇಡುವುದಾದರೆ ರಕ್ಷಣೆ ಮತ್ತು ನೀತಿವಂತಿಕೆ ಎರಡೂ ಸಹ ದೊರಕ್ತದೆ ಎಂಬುದಾಗಿ ನೋಡುತ್ತೇವೆ. ಈ ರೀತಿಯೇ ನಂಬುವುದಾದರೆ ದೇವರು ನಿಮ್ಮ ನಾಶಭಂಗ ಪಡಿಸಲು ಅದರ ಅರ್ಥ ಏನು? ನಿಮಗೆ ರಕ್ಷಣೆ ಸಿಗ್ತದೆ, ನೀವು ನೀತಿವಂತರಾಗ್ತೀರಾ, ನಿತ್ಯಕ್ಕೂ ಸ್ವರ್ಗದಲ್ಲಿ ದೇವರ ಜೊತೆ ಇರ್ತೀರಾ. ದೇವರಿದ ನಾಶಭಂಗ ಪಡಿಸುವಂಥವನಲ್ಲ. ದೇವರಿಗೆ ಮಹಿಮುಟ್ಟಾಗಲಿ. ಪ್ರಿಯರೇ, ಮೋವಾಬ್ ಕೇಮೋಷನ್ ನಂಬಿಕೊಂಡು ಆಶಾಭಂಗ ಪಟ್ಟಿದ್ದು, ಇಸ್ರಾಯೇಲು ಬಸವನ್ ಮಾಡಿಕೊಂಡು ಆಶಾಭಂಗ ಪಟ್ಟಿದ್ದು, ಯಹೂದ್ಯರು ನಾನಾ ದೇವತೆಗಳನ್ನು ಮಾಡಿಕೊಂಡು ಆಶಾಭಂಗ ಪಟ್ಟರು, ಶತ್ರುವಶವಾದರು. ಆದ್ದರಿಂದ ನಾವು ಯಾವುದರ ಮೇಲೆ ನಮ್ಮ ಕೈ ಕೆಲಸದ ವಿಷಯದಲ್ಲಾಗಲಿ ಅಥವಾ ನಮ್ಮ ಧನರಾಶಿಯ ವಿಷಯದಲ್ಲಾಗಲಿ ಭರವಸೆ ಇಟ್ಟುಕೊಳ್ಳದೆ, ಅಹಂಕಾರಿಗಳಾಗಿರದೆ, ಯಾರನ್ನೂ ಹೀಯಾಳಿಸದೆ ಅಥವಾ ಯಾರನ್ನೂ ಇನ್ಸಲ್ಟ್ ಮಾಡದೆ ನಮ್ಮ ಕರ್ತನ ಆಶ್ರಯಿಸಿಕೊಂಡು ತಗ್ಗಿಸಿಕೊಂಡವರಾಗಿ ನಾವು ಜೀವಿಸುವಂಥವರಾಗಿರೋಣ. ಕರ್ತನ ಆಶೀರ್ವಾದಕ್ಕೆ ನಾವಾಗ ಪಾತ್ರ ಆಗ್ತೇವೆ. ಪ್ರಿಯರೇ, ದೇವರ ವಾಕ್ಯಲ್ಲಿದೆ, ಕರ್ತನ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗಲಾತನು ತಕ್ಕ ಸಮಯದಲ್ಲಿ ನಿಮ್ಮನ್ನು ಮೇಲಕ್ಕೆ ಎತ್ತುವನು. ಯಾಕೋಬ 4:10 ಬರೆಯಲ್ಪಟ್ಟಿದೆ. ನಮ್ಮನ್ನು ಮೇಲಕ್ಕೆ ಎತ್ತುತ್ತಾನೆ ತಗ್ಗಿಸಿಕೊಳ್ಳುವಾಗ. ಹಾಗೆ ತಗ್ಗಿಸಿಕೊಂಡು ಹೋಗ್ಲಿಕ್ಕೆ ಕರ್ತನು ಸಹಾಯಿಸಲಿ. ದೇವರ ವಾಕ್ಯದ ಮುಖಾಂತರ ಮಹಿಮದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂತರಾಗಿರೋಣ.